ಅಭಿಪ್ರಾಯನೇ ಬೇರೆ. ಪದೇ ಪದೇ ಬಂದ್ರೆ ದರ್ಶನ ಕೊಡೋದು ಕೆಲವರಿಗೆ ಮಾತ್ರ, ನಿನ್ನಂತವ್ರಿಗಲ್ಲ. ನೀ ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ಅವತಾರಕ್ಕೆ ಕನ್ಯಾ ಕೊಡ್ಲಿಕ್ಕೆ ಬಂದಿರೋಂಥವ್ ನೀನು ಎಷ್ಟ್ ಸರ್ತೆ ಕೊಡ್ಲಿ ದರ್ಶನ? ನೀ ಪ್ರತಿ ಸರ್ತೆ ಬಂದಿ ಅಂತಂದ್ರೆ ಯೋಗ್ಯತಾ ಮೀರಿ ನನ್ನ ದರ್ಶನ ಆಗ್ಬೇಕಾಗ್ತದೆ ನಿನಗೆ, ಹಂಗೆಲ್ಲ ಇಲ್ಲ. ಅದಕ್ಕೋಸ್ಕರವಾಗಿ ನೀನು ಯಾವಾಗ ನನ್ನನ್ನು ಕರಿಬೇಕು ಅಂತೀಯೋ ಆವಾಗ ವಿಶ್ವಕ್ಸೇನನ್ನು ಹೇಳು, ಅವ ಬಂದು ಹೇಳ್ತಾನೆ ಅವ್ ಬರ್ತೀನಿ ಅಂತ. ಒಂದ್ ದೇವ್ರು ಅಂತನೋ ಒಂಥರ ನಮ್ ದೇವ್ರ ಶಕ್ತಿ ಇದ್ದಂಗೆ, ಆ ಕಡೆ ತೂಕ ಭಾರ ಆಗಬಾರ್ದು, ಈ ಕಡೆ ಹೆಚ್ಚು, ಹಿಂಭಾರನೂ ಇಲ್ಲ ಮುಂಭಾರನೂ ಇಲ್ಲ. ಹಂಗೆ ಯೋಗ್ಯತಾ ಮೀರಿ ನಿನಗೆ ಸಂಚೆ ಆಗೋ ಹಂಗಿಲ್ಲೇ ಇಲ್ಲ. ಏಧಮಾನ ದೃಢ ವಯಸ್ಯ ರಾಜ ಚೋಷ್ಕೂಯತೆ ವಿಷಯಿಂದ್ರೋ ಮನುಷ್ಯಾನ. ಆದ್ರಿಂದಾಗಿ ಬ್ರಹ್ಮದೇವರು ಹೋದ್ರಂತ ನೇರವಾಗಿ ಸ್ತೋತ್ರ ಮಾಡುವಂಥದ್ದು. ಪರಮಾತ್ಮನನ್ನ ಸ್ತೋತ್ರ ಮಾಡಬೇಕು, ಬೇಕಾದಷ್ಟು ಸ್ತೋತ್ರ ಮಾಡತಕ್ಕಂತ ಪ್ರಸಂಗ ಇದೆ. ಬ್ರಹ್ಮದೇವರು ಏನ್ ಮಾಡಿದ್ರು ಅಂದ್ರೆ, ಅವರು ಯೋಗ್ಯತಾನೇ ದೊಡ್ಡದು, ಸರ್ವದೃಷ್ಟಿಯವರು, ಎಲ್ಲಾ ಕಡೆ ಪರಮಾತ್ಮನನ್ನ ಕಾಣ್ತಕ್ಕಂತ ಯೋಗ್ಯತೆ ಇದ್ದಂಥವ್ರು. ಆದ್ರಿಂದಾಗಿ ಪರಮಾತ್ಮನನ್ನ ಕಾಣಬೇಕು ಅಂದ್ರೆ ವಿರಾಟ್ ರೂಪದಲ್ಲಿ ನೋಡ್ಬೇಕು ಅಂತ, ದೊಡ್ಡ ರೂಪದಲ್ಲಿ ನೋಡ್ಬೇಕು. ಅದು ಹೆಂಗೆ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿ ಪರಮಾತ್ಮನನ್ನು ಕರೆದಂತೆ. ಯಾಕೆ ಬೇರೆ ಯಾವ ಸೂಕ್ತ ಇರಲಿಲ್ಲ, ಇದನ್ನೇ ಯಾಕೆ ಕರಿಬೇಕಾಗಿತ್ತು? ಅನಂತ ವೇದ ಪ್ರತಿಪಾದ್ಯನಾದಂತಹ ಗೋವಿಂದನನ್ನ ಪುರುಷ ಸೂಕ್ತದಿಂದ ಕರೆಯುವಂತಹ ಅಗತ್ಯ ಏನಿತ್ತು? ಅದಕ್ಕೆ ವಾದರಾಜ ತೀರ್ಥರಂತಾರೆ, ಈಗೇನು ಅವತಾರ ಮಾಡ್ತೀಯಲ್ಲ ಅಲ್ಲಿ ಒಂದೇ ಕಾಲಕ್ಕೆ 1000 ಕಾರ್ಯಗಳಾಗಬೇಕಾಗಿದೆ. ಒಂದೇ ಕಾಲಕ್ಕೆ 1000 ಕಾರ್ಯಗಳನ್ನ ಮಾಡು ಅಂತ ನೀನ್ ಹೇಳೋದು ಹೆಂಗೆ? ಅದಕ್ಕಾಗಿ ನಿನ್ನನ್ನು ಕರಿಬೇಕಾದ್ರೆ ಸಹಸ್ರ ರೂಪಗಳು ಎಲ್ಲಿರ್ತಾವೋ, ಸಹಸ್ರ ಶೀರ್ಷ ಸಹಸ್ರಾಕ್ಷ ಸಹಸ್ರ ಪಾದ ಸಹಸ್ರ ನೇತ್ರಗಳು ಎಲ್ಲಿರ್ತಾವೋ ಅಂಥವನನ್ನೇ ಕರಿತೀವಿ ಅಂದ್ರೆ ಎಂದಾಗ ಏನರ್ಥ? ಕೆಲಸನೂ ಅಷ್ಟೇ ಇದೆ ಅಂತ ಅಭಿಪ್ರಾಯ. ನೋಡ್ರಿ, ಕರಿಯವರೇ ಬಹಳ ಬುದ್ಧಿವಂತರು. ಕೆಲಸ ಮಾಡೋನು ಒಂದೇ ಸರ್ತೆ ಬಂದಾಗ ಅವನು ಅದನ್ನ ತಂದಿಲ್ಲ ಇದನ್ನ ತಂದಿಲ್ಲ, ಈ ಕೆಲಸಕ್ಕೆ ಅದು ಬೇಕಾಗಿತ್ತು ಮತ್ ಹೋಗಿ ಬರ್ತೀನಿ, ಇದನ್ನ ತರಬೇಕು ಅದು ಬೇಕಾಗಿತ್ತು, ಒಬ್ಬನೇ ಕೆಲಸ ಮಾಡೋನಾದ್ರಿಂದ ಒಟ್ಟಿಗೆ ಮಾಡ್ಲಿಕ್ಕಾಗೋದಿಲ್ಲ, ಈ ಯಾವ ಕಾರಣನೂ ಹೇಳ್ಬೇಡ. ಒಂದೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡು ಬರ್ಲಿಕ್ಕೆ ಹೋಗ್ಬೇಡ. ಇಲ್ಲಿ ಬರ್ಬೇಕಾದ್ರೆ 1000 ಕೆಲಸ ಇದೆ ಒಟ್ಟಿಗೆನೆ. 1000 ಕಾರ್ಯಗಳು ಕೂಡ ನಿರಂತರವಾಗಿ ಏಕಕಾಲದಲ್ಲಿ ನಡೀತಾ ಇರಬೇಕು. ಹೆಂಗ್ ಸಾಧಿಸ್ತೀಯ? ಹಂಗೇನೆ ಬಿಟ್ಟಿದ್ವಿ ನಾವು. ಅದಕ್ಕೇನೆ ಕರಿಬೇಕಾದ್ರೆ ಏನ್ ಮಾಡ್ತೀವಿ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾ. ಅಭಿಷೇಕ ಮಾಡ್ಬೇಕಾದ್ರೆ ಈ ಸೂಕ್ತ ಹೇಳ ಅಭಿಷೇಕ ಯಾಕೆ ಮಾಡ್ತೀವಿ ಅಂತಂದ್ರೆ, ನಮ್ ಬೈಕೆಗಳು ಹೆಚ್ಚು. ಒಂದೇ ಕೆಲಸ ಮಾಡ್ಲಿಕ್ಕೆ ಬಂದ್ಬಿಟ್ರೆ ಏನ್ ಗತಿ ಅಂತ ನೆಪ ಹೇಳಲಾರ್ದನೆ ಕಾರ್ಯವನ್ನ ಸಾಧನೆ ಮಾಡಬೇಕು. ಒಂದೇ ರೂಪದಿಂದ ಬಂದಿದ್ದೀನಿ, ಇನ್ನೊಂದನ್ನ ಹೆಂಗ್ ಮಾಡ್ಲಿ ಹೇಳ್ಬೇಡ. ಆಕಿ ಹೇಳಿದಲ್ಲ ಯಾರಿಗೆ? ವೇದವತಿಗೆ ಮದುವೆ ಮಾಡಪ್ಪ ಅಂತಂದ್ರೆ, ಜನ್ಮನ್ಯನಂತರೇ ದೇವಿ ತಾವಕೀನಂ ಮನೋರಥಂ ಶ್ರೀಶೈಲೇ ಪೂರಯಿಷ್ಯಾಮಿ ಕಿಂಚಿತ್ ಕಾಲಾದ ನಂತರಂ. ಈ ಜನ್ಮದಲ್ಲಿ ಒಕ್ಕೆ ಬಾಣ ಒಕ್ಕ ಮಾಟ ಒಕ್ಕ ಪತ್ನಿ ಅಂತಂದು ಹೇಳಿ ಇವಳಿಗೆ ಏನು ಹೇಳಿದಿಲ್ಲ, ಹಂಗ ನನಗೆ ಹೇಳಬೇಡ. ಯಾಕಂದ್ರೆ ತುಂಬಾ ಕೆಲಸ ಇಟ್ಟುಕೊಂಡು ಕರಿತಾ ಇದ್ದೀನಿ, ಅವಳಿಗೆಲ್ಲ ಕಾರಣ ಹೇಳ್ದಂಗೆ ನಂಗೆ ಕಾರಣ ಹೇಳಿದ್ರಿ ಅಂತ ಕಥೆ. ನಾನು ಜಗತ್ ಸೃಷ್ಟಾರ, ಆ ಪೊಸಿಷನ್ನೇ ಹಂಗಿದೆ ನೋಡ್ರಿ. ಬ್ರಹ್ಮದೇವರದು ಸ್ಥಾನನೇ ಹಂಗಿದ್ದರಿಂದ ಕೆಲಸಕ್ಕೆ ಕರಿಯವ್ರನ್ನು ಅವ್ರು ಅದಕ್ಕೆ ತಕ್ಕಂಗೆನೆ ಕರಿಬೇಕು ಅವರು. ಅದಕ್ಕೋಸ್ಕರವಾಗಿ ಸಹಸ್ರ ಕಾರ್ಯೇಷು ಭವಾನ್ ಸಮರ್ಥ ಸಹಸ್ರ ನೇತ್ರ ನನಪಾಣಿಪಾದ ಇದೀವ ವಿದ್ಯಾಪಯಿತುಂ ವಿರಿಂಚಃ ಸ್ತುತಿಂ ಸಪುಂಸೂಕ್ತ ಗತಾಂತತಾನ. ಸಹಸ್ರ ಕಾರ್ಯಗಳಲ್ಲಿ ನಮ್ಮ ಪರಮಾತ್ಮ ಏಕಕಾಲದಲ್ಲಿ ಸಮರ್ಥ ಅಂತ ತೋರಿಸ್ಲಿಕ್ಕೇನೆ ಏನ್ ಮಾಡಿದ್ರಂತೆ ಬ್ರಹ್ಮದೇವರು, ತಾವು ಪುರುಷ ಸೂಕ್ತ ಪ್ರತಿಪಾದ್ಯನಾದಂತಹ ಶ್ರೀಹರಿಯನ್ನೇ ಕರೆದ್ರಂತೆ. ನೀವು ಮಾಡೋದು ಒಂದೇ ಕೆಲಸ ಅಂತ ಅನ್ಕೊಂಡು ಯಾರೂ ಭಾವಿಸ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸಹಸ್ರ ಕಾರ್ಯಗಳು ತಂತಾನೆ ನಡೀತಾ ಇರ್ತವೆ. ಯಾಕೆಂದ್ರೆ ಕೃಷ್ಣಾವತಾರ ಅಂತನ್ನೋದು ಅದೊಂಥರ ವಿಚಿತ್ರವಾದಂತಹ ದೊಂಬರಾಟ ಇದ್ದಂಗೆ. ದೊಂಬರಾಟವನ್ನ ಎಲ್ಲಾರು ತುಂಬಾ ಸೂಕ್ಷ್ಮವಾಗಿ ನೋಡ್ತಿರ್ತಾರೆ. ಎಲ್ಲಾರು ಮೋಸ ಮಾಡಿ ಏನಾರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಹಗ್ಗದ ಮೇಲೆ ನಡೆದ್ರು ಕೂಡ ಹಗ್ಗ ಇವ್ರ ಕಾಲಿಗೆ ಅಂಟ್ಕೊಳ್ಳೋಂಗೆ ಏನಾರ ವ್ಯವಸ್ಥೆ ಮಾಡಿದಾರೋ ಏನೋ, ಅಥವಾ ಇನ್ನೇನಾರ ಮಾಡ್ತಾ ಇದ್ದಾರೋ,
ಕಣ್ ಕಟ್ಟು, ನಮಗೇನೆ ಆ ರೀತಿಯಾಗಿ ಕಣ್ಣಿಗೇನೋ ಮಂಪ್ರು ಬರೋ ಹಂಗೆ ಮಾಡಿದಾರೋ ಏನೋ, ಮೆಸ್ಮರೈಸ್ ಮಾಡಿದಾರೋ ಹೇಗೆ, ಇಂಥದ್ದನ್ನೆಲ್ಲ ಯೋಚನೆ ಮಾಡ್ತಿರ್ತಾರೆ. ಕೃಷ್ಣಾವತಾರದಲ್ಲಿ ಇದು ಬಹಳ ನಡೆದಿರೋದು. ಯಾಕೆಂದ್ರೆ ಅಲ್ಲಿ ಕ್ಷಣದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಪರಮಾತ್ಮ ಸರ್ವಸ್ವವನ್ನು ತಿರುಗಿಸಿಬಿಡ್ತಾನೆ. ಅದೇ ಪದಾರ್ಥ, ಅವರೇ ವ್ಯಕ್ತಿಗಳು, ಹಾಗೇನೇ ನಡೀತಿದೆ ಅಂತ ಎಲ್ಲರೂ ಭಾವಿಸ್ತಾ ಇರ್ಬೇಕು. ಆದ್ರೆ ಎಲ್ಲವೂ ವಿಪರೀತವಾಗಿ ನಡೀತಿದೆ. ಅದಕ್ಕೋಸ್ಕರವಾಗಿ ಬ್ರಹ್ಮದೇವರು ಏನ್ ಮಾಡಿದ್ರು ಅಂತಂದ್ರೆ, ತಾವು ಕರಿಬೇಕಾದ್ರೆ ಇಷ್ಟೂ ಕಾರ್ಯಗಳನ್ನ ಏಕಕಾಲಕ್ಕೆ ಮಾಡತಕ್ಕಂಥ ರೂಪ. ತುಂಬಾ ಎಚ್ಚರದಿಂದ ಕೃಷ್ಣಾವತಾರವನ್ನು ನೋಡ್ತಾ ಹೋಗ್ರಿ. ಯಾಕೆಂದ್ರೆ ಇಲ್ಲಿ ಈ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಏನಾಗ್ತಿರ್ತದೆ ಅಂದ್ರೆ ದ್ವಂದ್ವ ಕಾಣ್ತಾ ಇರ್ತದೆ. ನೋಡ್ರಿ, ಅವತಾರ ಮಾಡ್ಬೇಕಾದ್ರೆ ಕಿರಿಕಿರಿ ಕಾರ್ಯಕ್ರಮ. ರಾಮಾವತಾರದಷ್ಟು ಸುಲಭದ ಅವತಾರ ಕೃಷ್ಣಾವತಾರ ಅಲ್ಲ. ಅವರು ಇಬ್ಬಿಬ್ರು ದಂಪತಿಗಳು ಒಟ್ಟಿಗೆನೆ ತಪಶ್ಚರ್ಯ ಮಾಡಿದ್ರು. ಒಂದು ಕಡೆ ಧರಾದ್ರೋಣರು, ಇನ್ನೊಂದು ಕಡೆ ಅದಿತಿ ಕಶ್ಯಪರು. ಇಬ್ರು ಒಂದೊಂದು ಕಡೆ ತಪಶ್ಚರ್ಯ ಮಾಡಿದ್ರು. ಒಬ್ರು ಕೇಳ್ಕೊಂಡ್ರು ಏನಂತಂದ್ರೆ, ಪರಮಾತ್ಮ ನಮ್ಮ ಮನೆಯಲ್ಲಿ ನಿನ್ನ ಬಾಲ್ಯ ಲೀಲಾ ವಿಲಾಸವನ್ನು ನೋಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಬಂದ್ರು. ಬಾಲ್ಯ ಲೀಲಾ ವಿಲಾಸ ನೋಡ್ಬೇಕು ಅಂತ, ನಿನ್ನ ಬಾಲ್ಯ ಲೀಲಾ ವಿಲಾಸವನ್ನು ನನ್ನ ಮನೆಯಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಏನರ್ಥ? ನೀನ್ ನನಗೆ ಮಗನಾಗಿ ಹುಟ್ಟು ಅಂತ ಕೇಳ್ಕೊಂಡಾನೆ. ಅವ್ರೇನಂದ್ರು, ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಯೋಚನೆ ಮಾಡಿದ್ರು. ಇದನ್ನ ಕೇಳಿದ್ರೆ ಅದು ಸಿಕ್ಕಿಬಿಡ್ತದೆ ಅಂತ ಹೇಳಿ. ನಾ ಹೇಳಲಿಲ್ವೇ ಮೊದ್ಲೇ, ಇದು ಹಾಗಲ್ಲ. ಈ ಅವತಾರ ಸುಲಭ ಅಲ್ಲ. ಇದು ಅವತಾರ ಅವ್ರೇನ್ ಅನ್ಕೊಂಡ್ಬಿಟ್ರು, ಇದನ್ನ ಕೇಳಿದ್ರೆ ಅದು ಸಿಕ್ಕಿಬಿಡ್ತದೆ. ಇನ್ನೊಬ್ರು ಏನ್ ಮಾಡಿದ್ರು, ಪರಮಾತ್ಮ ನಮ್ಮ ಮನೆಯಲ್ಲಿ ಅವತಾರ ಮಾಡ್ಬಿಡು ಅಂತ ಅವ್ರು ಕೇಳಿದ್ರು. ಅವತಾರ ನಮ್ಮ ಮನೆಯಲ್ಲೇ ಮಾಡ್ತೀನಿ ಅಂತಂದ್ರೆ ಸಣ್ಣವನಿದ್ದಾಗ ಎಲ್ಲಿ ಎದ್ದೋಡೋಗೋನಿದ್ದಿ ನೀನು, ಆದ್ರಿಂದ ಈ ಬಾಲ್ಯ ಲೀಲಾ ವಿಲಾಸ ನಿಂದನ್ನ ಕಣ್ತುಂಬ ನಾವು ನೋಡ್ತೀವಿ ಅಂತ ಅನ್ಕೊಂಡ್ಬಿಟ್ರಿ ಇವರು. ಮನಸ್ಸಿನೊಳಗೆ ಮಂಡಿಗೆ ತಿಂದು ಬಿಟ್ರೆ ತುಪ್ಪದ ಖರ್ಚು ಯಾರು ಕೊಡ್ತಾರೆ? ಅವ್ರು ಅನ್ಕೊಂಡ್ಬಿಟ್ರು ಈ ರೀತಿ ಸಿಕ್ಬಿಡ್ತದೆ ಅಂತ ಹೇಳಿ. ಪರಮಾತ್ಮ ಇಬ್ರಿಗೂ ಏಕಕಾಲಕ್ಕೆ ತಥಾಸ್ತು ಅಂದ. ದೇವತೆಗಳಿಗೆ ಏನಾಯ್ತು ಅಂದ್ರೆ, ಇವ್ ಇಬ್ರಿಗೂ ತಥಾಸ್ತು ಅಂತಿದ್ದಾನೆ, ಎಲ್ಲಿ ಹುಟ್ಟುತ್ತಾನೆ? ಎಲ್ಲ ಈ ಕೃಷ್ಣಾವತಾರ ಸಂಪೂರ್ಣವಾಗಿ ಏನಂತಂದ್ರೆ, ಎಲ್ಲಿವರೆಗೆ ಕಂಸವಧ ಆಗೋದಿಲ್ವೋ ಅಲ್ಲಿವರೆಗೆ ಕೃಷ್ಣಾವತಾರ ಆಗಿತ್ತು ಅಂತ ಅನ್ನೋದೇ ಎಷ್ಟೋ ಜನರಿಗೆ ಸಂದೇಹ. ಕೃಷ್ಣಾವತಾರನೇ ಆಗಿದೆಯೋ ಇಲ್ಲೋ ಅಂತ. ಯಾಕೆ? ಆ ಅವತಾರಗಳ ಮಧ್ಯದಲ್ಲಿ ಆ 7ನೇದ್ದು ಗರ್ಭಚ್ಯುತಿ ಆಗೋಂಗ್ ಮಾಡಿಟ್ಟ. ಸಂದೇಹ ಬರ್ಲಿಕ್ಕೆ ಶುರುವಾಯ್ತು. ಇದನ್ನ ಮಗು ಆಯ್ತು ಅಂತ ಹಿಡಿಬೇಕು, ಆಗಿಲ್ಲ ಅಂತ ಹಿಡಿಬೇಕು? ಧರ್ಮಶಾಸ್ತ್ರದ ರೀತಿಯ ನೋಡ್ರಿ, ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ನಂತರದಲ್ಲಿ ವೃದ್ಧಿ ಬರಬೇಕೋ ಬೇಡವೋ? ಆದ್ರೆ ಗರ್ಭಸ್ರಾವ ಆದ್ರೆ ಯಾರಿಗೆ ಮೈಲಿಗೆ? ಕೇವಲ ತಾಯಿಗೆ ಮಾತ್ರ. ಅಂದ್ಮೇಲೆ ಇದನ್ನ ಮಗು ಅಂತ ಪರಿಗಣನೆ ಮಾಡ್ತಿರೋ ಅಥವಾ ಇಲ್ಲ ಅಂತ ಹೇಳ್ತಿರೋ? ಚೇಟಿಯರೆಲ್ಲರೂ ಬಂದು ಯಾರು ದಾಸಿಯರಿದ್ದಾರೋ ಅವ್ರು ಬಂದು ಹೇಳ್ತಿದ್ದಾರೆ ಗರ್ಭಸ್ರಾವ ಆಗೋಗಿದೆ ಅಂತ ಹೇಳ್ತಿದ್ದಾರೆ. ಗರ್ಭಸ್ರಾವ ಆಗಿದೆ ಅಂದ್ರೆ ಏನರ್ಥ? ಮಗು ಹುಟ್ಟಿಲ್ಲ ಅಂತ ಅರ್ಥ. ಅಂದ್ಮೇಲೆ ಮುಂದೆ ಹುಟ್ಟತಕ್ಕಂತ ಮಗು 7ನೇದ್ದು ಅಥವಾ 8ನೇದ್ದು? ಸಂದೇಹ. ಯಾರಿಗೆ? ಸಾಮಾನ್ಯರಿಗೆ. ಇಲ್ಲ, ಕಂಸನಿಗಂತೂ ಬಿಡ್ರಿ, ಅವನ್ನ ಅಂತೂ ಸಂಪೂರ್ಣ ಪ್ರಮಾಣದಲ್ಲಿ ಜನ್ಮ ಪ್ರವೃತ್ತಿ ಅವನ ಮರಣ ಪರ್ಯಂತರವಾಗಿ ಅವನ ಸಂದೇಹದಲ್ಲೇ ಇದ್ದಾನೆ. ಯಾವಾಗ ದೇವಕಿ ದೇವಿಯದು ವಸುದೇವನ ಜೊತೆಗೆ ಮದುವೆ ಆಯ್ತೋ ಅಲ್ಲಿಂದ ಆರಂಭ ಆಗಿರ್ತಕ್ಕಂಥ ಕಂಸನಿ ಮರಣದ ಅಲಾರಾಮ್ ಅನ್ನೋದು ಅದು ಬಡ್ಕೊಂತಾನೇ ಇತ್ತು. ಆದ್ರಿಂದಾಗಿ ಅವ ಒಂದ್ ದಿವಸನೂ ನಿದ್ದೆ ಆಗಿರ್ಲಿಲ್ಲ, ಕೃಷ್ಣಾವತಾರದ ದಿವಸ ಒಂದಲ್ಲಿ ಬಿಟ್ಟು. ಯಾಕಂದ್ರೆ ರಾತ್ರಿ ಅಲ್ವೇ ಅದು ಆಗಿರೋದು. ನಿದ್ದೆ ಆವಾಗ ಕಂಸಾನುಗ್ರಹ ಇದ್ರೆ ಮಾತ್ರ ಬರ್ತದೆ ನೋಡ್ರಿ. ಕಂಸಾನುಗ್ರಹ ಇದ್ರೆ ಅರ್ಘ್ಯ ಪ್ರದಾನದ ಕಾಲದಲ್ಲಿ ನಿದ್ದೆ ಬರೋದು. ಇಲ್ಲದೆ ಇದ್ರೆ ಸರ್ವಥ ಕೃಷ್ಣಾನುಗ್ರಹ ಇದ್ರೆ ಮಾತ್ರ ನಿದ್ದೆ ಬರೋಂಗಿಲ್ಲ. ಯಾಕೆಂದ್ರೆ ಅದು ಏನ್ ಪದಾರ್ಥಗಳದು ಅಷ್ಟೆಲ್ಲಾ ಮಾಡಿಟ್ಕೊಂಡು ಅದರಲ್ಲಿ ಮತ್ತೆ ತಿರ್ಗಾ ನೋಡ್ರಿ, ಅದರಲ್ಲಿ ವ್ಯಾಸರಾಯ ಮಠ ಬೇರೆ, ರಾಯರ ಮಠ ಬೇರೆ, ಉತ್ತರಾದಿ ಮಠ ಬೇರೆ, ಕೆಲವ್ರದ್ದು ಇವತ್ತೇನೆ, ಕೆಲವರು ನಾಳೆ, ಕೆಲವ್ರದ್ದು ಉಪೋಷಣದ ಜೊತೆಗೆ ಫಲಾರ, ಕೆಲವರು ಫಲಾರದ ಜೊತೆಗೆ ಉಪೋಷಣ, ಕೆಲವರು ತೀರ್ಥದ ಜೊತೆಗೆ ಪಾರಣೆ, ಕೆಲವರು ಶುಂಠಿ ಬೆಲ್ಲ ನೈವೇದ್ಯ, ಕೆಲವರು ಇವತ್ತು ಎಷ್ಟಿದೆಯೋ ನಾಳು ಅಷ್ಟೇ ಅಡಿಗೆ. ಗೊಂದಲ ಮಯ. ಆ ತಂದೆ ತಾಯಿಗಳಿಗೆ ಮೊದಲು ಈ ರೀತಿಯಾಗಿ ಸಂದೇಹ ಆಗ್ತದೆ. ಸರಿ, ಹೊರಗಿನವ್ರಿಗೆ ಅವರಿಗೆ ಈ ಗರ್ಭಚ್ಯುತಿಯ ಪ್ರಯುಕ್ತವಾಗಿ ಸಂದೇಹ. ಅದರ ನಂತರದಲ್ಲಿ ಯಾರಿಗೆ? ಕಂಸನಿಗೆ. ಆ ಕಂಸನಿಗೆ ಬಂದ್ರು, ನಾರದರ ಭೇಟಿ ಆದ್ರು. ಏನಪ್ಪಾ ಕಂಸ, ಹೆಂಗಿದ್ಯಾ? ನಿನ್ನ ಬಗ್ಗೆ ನನಗೆ ಬಹಳ ಆತಂಕ ಇದೆಯಪ್ಪ, ಹೆಂಗ್ ಬದುಕ್ತೀಯೋ ಅಂತ ಕೇಳಿದ್ರು.
ಚೆನ್ನಾಗಿದ್ದೇನೆ ಸ್ವಾಮಿ, ಏನಾಗಿದೆ ನನಗೆ ಅಲ್ಲ, ಶರೀರವಾಣಿ ಬೇರೆ ಆಗ್ಬಿಟ್ಟಿದೆ, ಅದರಿಂದಾಗಿ ಎಲ್ಲವೂ ಕೂಡ ನಮ್ಗೇನಪ್ಪ ಅಂತಂದ್ರೆ ತುಂಬಾ ದಿಗ್ಭ್ರಮೆ ಹುಟ್ಟಿಸುವಂಗಿದೆಯಪ್ಪ. ಏನ್ ಮಾಡ್ಕೊಂಡಿದೀಯ? ಎಲ್ಲ ನಿನ್ ಸುರಕ್ಷತೆಗೆ ಏನಾದ್ರು ಉಪಾಯಗಳನ್ನು ಮಾಡ್ಕೊಂಡಿದ್ಯ? ಅವ್ನು ಏನೇನ್ ಮಾಡ್ಕೊಂಡಿದ್ದೀನಿ ಒಟ್ಟು ಓದ್ರಿ ನಾವು. ಏನೇನ್ ಮಾಡ್ಕೊಂಡಿದ್ದೀನಿ ಸರ್ವಾನುಕೂಲ್ಯಗಳನ್ನ ನಾಡಿ ಹಿಡಿದು ಬಿಟ್ರೆ ಸಾಕು. ಈ ಹುಡುಗಿಗೆ ಎಷ್ಟು ತಿಂಗಳು ಎಷ್ಟು ದಿನ ಆಗಿದೆ ಅಂತ ಹೇಳುವಂತ ವ್ಯಕ್ತಿಗಳಿದ್ರಂತೆ. ನೋ ಸ್ಕ್ಯಾನಿಂಗ್, ನೋ MRI, ನಾಟ್ ಅಟ್ ಆಲ್, ಏನೂ ಇಲ್ಲ. ಸುಮ್ಮನೆ ನಾಡಿ ಬಂದು ಹಿಡಿತಾರೆ. ಇಷ್ಟು ಹಿಡಿದ ಕ್ಷಣಕ್ಕೆ ಆಕೆ ಕಫ ಪ್ರಕೃತಿಯವಳು ಅಥವಾ ಪಿತ್ತ ಪ್ರಕೃತಿಯವಳು ಅಥವಾ ವಾತ ಪ್ರಕೃತಿಯವಳು ಅಂತ ಅನ್ನೋದು ಗೊತ್ತಿದ್ದು ಬಿಟ್ರೆ ಎಷ್ಟನೇ ತಿಂಗಳು ಎಷ್ಟನೇ ದಿವಸ ನಡೀತದೆ ಅಂತ ಹೇಳುವಂತಹ ಅತ್ಯಂತ ನಿಪುಣರಾಗಿರ್ತಕ್ಕಂಥ ಪ್ರಸೂತಿ ತಜ್ಞರು ಯಾರ ಹತ್ರ ಇದ್ರು? ಕಂಸನ ಹತ್ರ. ಅದಕ್ಕೆ ಅಂತವ್ರನ್ನೆಲ್ಲರನ್ನು ನೇಮಿಸಿಕೊಂಡಿದ್ದೀನಿ. ಆ ವಸುದೇವನಿಗೆ ಏನ್ ಮಾಡ್ಬಿಟ್ಟಿದ್ದ ಅಂತಂದ್ರೆ ಮತ್ತಿರ್ಗ ಅಲ್ಲಿ ಬೇರೆ ಸಂದೇಹ. ವಸುದೇವನಿಗೆ ಅನೇಕ ಜನ ಹೆಂಡಂದ್ರು. ಆ ಹೆಂಡಂದ್ರ ಪೈಕಿ ದೇವಕೀ ದೇವಿಯಲ್ಲಿ ಹುಟ್ಟತಕ್ಕಂತಹ ಗರ್ಭದಿಂದಲೇನೇ ನಿನಗೆ ಮರಣ ಅಂತ ಹೇಳಿದ್ರಿಂದಾಗಿ ಆ ದೇವಕಿ ದೇವಿಯ ಗರ್ಭವನ್ನು ಬಿಟ್ಟು ಬಿಟ್ಟು ಬೇರೆಯವರ ಗರ್ಭವತಿಯರಾಗದೇ ಇರೋ ಹಂಗ ವಸುದೇವನನ್ನ ನಿಗಡ ಬಂಧನದಲ್ಲಿ ಇಟ್ಟಿದ್ದಾರೆ. ಬಂಧನದಲ್ಲಿ ಇಡ್ಲಿಕ್ಕೆ ಕಾರಣ ಏನು ಅಂದ್ರೆ ಇದು. ಇವೆಲ್ಲ ಬಹಳ ಸೂಕ್ಷ್ಮ ಇದೆ. ಆ ರಾಜಕೀಯ ಕುತಂತ್ರಗಳನ್ನು ಕೇಳಿಬಿಟ್ರೆ ಈ ರುಕ್ಮಿಣೇಶ್ ವಿಷಯ ಅಂತ ಅನ್ನೋದು ಹೆಂಗಿದೆ ಅಂತ ನೋಡ್ಬೇಕು. ಪರಮಾವಧಿ ರಾಜಕೀಯ. ಇಷ್ಟು ಗೊಂದಲ ಇದ್ದದ್ರಿಂದಾಗಿ ಆ ವಸುದೇವ ಬೇರೆ ಕಡೆ ಹೋಗೋ ಹಾಗಿಲ್ಲ. ದೇವಕೀ ದೇವಿಯ ಗರ್ಭದಿಂದ ಹುಟ್ಟುತ್ತಾನೆ ಅಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ದೇವಕೀ ದೇವಿ ವರ ಪಡೆದು ಕೂಡ ಗರ್ಭವತಿ ಆಗೋ ಹಂಗಿಲ್ಲ. ಆದ್ದರಿಂದಾಗಿ ಅವ್ರು ಒಟ್ಟಿಗೆ ಇರಬೇಕು, ತನ್ನ ಸುಪರ್ತಿಯಲ್ಲೇ ಇರಬೇಕು. ದಿನನಿತ್ಯ ಪ್ರಸೂತಿ ತಜ್ಞರು ಬಂದು ಬಿಟ್ಟು ಬೇಕೋ ಬೇಡವೋ ಅವ್ರನ್ನ ಮುಟ್ಟಿ ನೋಡ್ಬೇಕು. ಇಷ್ಟು ವ್ಯವಸ್ಥೆ. ಇದನ್ನೆಲ್ಲ ಮಾಡಿದ್ದೀನಿ ಅಂತ ಭಲೆ ಅಂದ್ರು ನಾರದರು. ಅಷ್ಟರಲ್ಲಾಗ್ಲೇನೆ ಏನು ಅಂತಂದ್ರೆ ಕೀರ್ತಿಮಂತ ಸುಷೇಣಾದಿಗಳೆಲ್ಲರೂ ಹುಟ್ಟು ಬಿಟ್ಟಿದ್ರು ವಸುದೇವನಿಗೆ. ಅವ್ರನ್ನ ಕರ್ಕೊಂಡು ಹೋಗಿ ಕಂಸನ ಎದುರಿಗೆ ವಸುದೇವ ನಿಂತ್ಕೊಂಡ. ಯಾಕೆಂದ್ರೆ ವಸುದೇವ ಪ್ರತಿಜ್ಞೆ ಮಾಡಿದ್ದ, ಎಲ್ಲ 8 ಜನ ಮಕ್ಕಳನ್ನ ನಿನಗೆ ಕೊಟ್ಟು ಬಿಡ್ತೀನಿ, ಇವಳನ್ನ ಮಾತ್ರ ಸಂಹಾರ ಮಾಡ. ಯಾಕೆ ಅಂದ್ರೆ ಅವನು ಯೋಚನೆ ಮಾಡಿದ್ದೇನು, ಬೀಸೋದೊಣ್ಣಿ ತಪ್ಪಿದ್ರೆ 6 ತಿಂಗಳ ವಿಷಯ. ಅದಕ್ಕಾಗಿ ಎಲ್ಲಾನು ತಂದು ಕೊಡ್ತೀನಿ ಅಂತಿದ್ದ. ಪ್ರಾಮಾಣಿಕ, ಬಲು ಪ್ರಾಮಾಣಿಕ. ಅವನು ತಗೊಂಡ್ಬಂದು ಹಿಡ್ಕೊಂಡ. ಕಂಸ ಅಂದ, ಈ ಮಗುವಿನಿಂದ ನನಗೇನಾಗಬೇಕಾಗಿದೆ, ನನಗೆ 8ನೇ ಗರ್ಭದಿಂದ ಮರಣ ಬರೋದು, ತಗೊಂಡೋಗ. ವಸುದೇವ ತುಂಬಾ ಸಂತೋಷದಿಂದ ತಗೊಂಡ್ಬಂದೆ. ಇಲ್ಲ ಅಂದ. ಇದೊಂಥರ ಏನಪ್ಪಾ ಅಂತಂದ್ರೆ ತಲೆ ಕೆಟ್ಟವ್ರು ಮಾಡುವಂತಹ ಮುದ್ದಿದ್ದಂಗೆ ಕಂಸ. ವಕ್ರವಾದಂತಹ ಬುದ್ಧಿ. ಯಾವಾಗ ಬುದ್ಧಿ ತಿರ್ತದೋ ಇವತ್ತಂತೂ ಇಟ್ಕೋ ಅಂತ ಹೇಳಿದಾನೆ. ಇವತ್ತಿಗೆ ಈ ಮಗು ಬದುಕಿದೆ ಅಂದ, ಕರ್ಕೊಂಡ್ಬಂದ. ಯಾಕೆ ಅಂದ್ರೆ ನಾರದರು ಯಾವಾಗ ಬಂದು ಭೇಟಿ ಆದ್ರಲ್ಲ, ಕಂಸನಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಮತ್ತಿರ್ಗ ನೋಡ್ರಿ ಗೊಂದಲ ಹೆಂಗ್ ಮಾಡಿದ್ರು. ಅವ್ರು ಬಂದ್ರು, ಕೇಳಿದ್ರು, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಯಲ್ಲ ಮುಂದೆಲ್ಲ ಕಂಸ, 8ನೇ ಗರ್ಭದಿಂದ ಮರಣ, ಅದಕ್ಕಾಗಿ ಕಾಯ್ತಾ ಇದ್ದೀನಿ ಸ್ವಾಮಿ. ಎಷ್ಟು ಜನ ಹುಟ್ಟಿದ್ದಾರೆ? 5 ಜನ ಹುಟ್ಟಿದ್ದಾರೆ. ಆ 5 ಜನ ಹುಟ್ಟಿದ್ದಾರೆ ಅಂತ ಹೇಳಿದಲ್ಲ, ನೀ 8 ಅಂತ ಹೆಂಗ್ ಲೆಕ್ಕ ಹಾಕಿದಿ ಅಂತ ಕೇಳಿದ್ರು. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಒಂದ್ ತಲೆ ನಿಧಾನಾಗಿ ಒಂದು ಹೊಳ ಬಿಟ್ರು. 1ರಿಂದ 8 ಎಣಿಸಿದ್ರೆ 8 ಆಗ್ತದೆ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಆದ್ರೆ 8ರಿಂದ 1 ಎಣಿಸಿದ್ರೆ 1ನೇದು 8 ಆಗುತ್ತೆ. ಅವಾಗ ಏನ್ ಮಾಡ್ತೀವಿ ಅಂತಂದ್ರು, 8ನೇ ಗರ್ಭದಿಂದ ಮರಣ ಅಂತ ಹೇಳಿದ್ದಾರೆ. ಅದು 8 ಯಾವ ರೀತಿ? 2ರಿಂದ ಕ್ಲಾಕ್ ವೈಸ್ ಆಗಿ 8 ಎಣಿಸ್ರಿ, ಅವಾಗ 1ನೇದು 8 ಆಗುತ್ತೆ. 3ರಿಂದ ಎಣಿಸಿದ್ರೆ 2 ಆಗುತ್ತೆ. 5ರಿಂದ ಎಣಿಸಿದ್ರೆ 4ನೇದಾಗುತ್ತೆ. 5ರಿಂದ ಉಲ್ಟಾ ಎಣಿಸಿದ್ರೆ 6ನೇದಾಗುತ್ತೆ. ಆದ್ರಿಂದ 8ನೇ ಗರ್ಭ ಅಂತ ಹೇಳಿದಾರಪ್ಪ ಅಶರೀರವಾಣಿಯಲ್ಲಿ. ಯಾವುದು ಅಂತ ಗೊತ್ತಿಲ್ಲ ನೋಡು. ಈ ದೇವತೆಗಳದೆಲ್ಲ ವ್ಯಾಪಾರ ಸಂದಿಗ್ಧ ಅಂತ ಬಿಟ್ರು. ಕಂಸ ಅಲ್ಲಿಯವರೆಗೆ ತುಂಬಾ ಧೈರ್ಯದಿಂದ ಇದ್ದ, 8ನೇ ಗರ್ಭದಿಂದ ಮರಣ ಅಂತ ಹೇಳಿ. ಈ ತಕ್ಷಣ ಏನ್ ಮಾಡ್ದ ಅಂದ್ರೆ ವಸುದೇವನಿಗೆ ಹೇಳ್ದ, ಅಷ್ಟು ಕರ್ಕೊಂಬ ಅಂತ ಓಡಗಲ್ಲಿಗೆ ಅಪ್ಪಳಿಸಿ ಅಲ್ಲಿಂದ ಎಲ್ಲರನ್ನೂ ಸಂಹಾರ ಮಾಡಿದ. ನಾರದರಂದ್ರು ಬಂದದ ಕಾರ್ಯ ಸಂಪೂರ್ಣ ಸಾರ್ಥಕ ಆಯ್ತು ಅಂತ ಹೊರಟು. ಯಾಕೆ ವಾಸ್ತವದಲ್ಲಿ ನಾರದರು ವಾಸ್ತವದಲ್ಲಿ ಶಿಶು ಹತ್ಯೆ ಮಾಡಿಸಿದಂಗಲ್ವೇ? ಇಲ್ಲ. ಹುಟ್ಟಿದವ್ರು ಯಾರು ಅಂತ ಅನ್ಕೊಂಡಿದ್ದೀರ? ಯಾವ ಕಂಸ ತಾನು ವಾಸ್ತವದಲ್ಲಿ ತನ್ನ ಮಕ್ಕಳಿಗೇನೇ ಶಾಪ ಕೊಟ್ಟಿದ್ನೋ ಅವ್ರುಗಳೇ ಕಂಸನಿಂದ ಹತರಾದಂಥ.
ಕೀರ್ತಿಮಂತ ಸುಷೇಣಾದಿಗಳೇನು ವಸುದೇವನಲ್ಲಿ ಹುಟ್ಟಿದ್ರು ಅವ್ರು ಸ್ವಯಂ ಕಾಲನಿಯಮಿಯ ಪುತ್ರರು. ಹಿರಣ್ಯಕಶಿಪು ರಾಜ್ಯಭಾರ ಮಾಡ್ತಾ ಇದ್ದ. ಅವನ ರಾಜ್ಯಭಾರ ಬಹಳ ವಿಚಿತ್ರ ಇತ್ತು. ಅವನ್ ಏನಂತಂದ್ರೆ ಅನ್ನಪ್ರಾಶನದಿಂದ ಹಿಡ್ಕೊಂಡು ಪಿಂಡಪ್ರಾಶನದ ತನಕ ಸಂಕಲ್ಪದಲ್ಲಿ ನಂದೇ ಹೆಸರು ಇಡಬೇಕು ಅಂದ. ನೀವು ಏನಾರ ಮಾಡ್ರಿ, ಅನ್ನಪ್ರಾಶನ ಮಾಡಿಸೋದಾದ್ರೂ ಹಿರಣ್ಯಕಶಿಪು ಪ್ರೇರಣೆಯ ಹಿರಣ್ಯಕಶಿಪು ಪ್ರೀತ್ಯರ್ಥಂ ಅನ್ನಪ್ರಾಶನಾಖ್ಯಂ ಕರ್ಮ ಕರಿಷ್ಯ ಅಂತೇನೆ. ಸಂಧ್ಯಾ ವಂದನನು ಹಿಂಗೆ, ಶ್ರಾದ್ದ ಮಾಡಿದ್ರು ನನ್ನ ಹೆಸರಲ್ಲೇನೆ ಮಾಡ್ರಿ ಅಂತಿದ್ದ. ನೀವು ಬೇರೆಯವ್ರ ಹೆಸರು ಹೇಳುವಂಗಿಲ್ಲ, ಬೇರೆಯವ್ರಿಗೆ ಏನು ಕೊಡೋಂಗೂ ಇಲ್ಲ, ನನ್ನ ಹೆಸರಲ್ಲೇನೆ ಹೇಳಬೇಕು, ನನ್ನ ಹೆಸರಲ್ಲೇನೆ ತಪಸ್ಸು, ದಾನ, ಇದು ಮತ್ತೊಂದು ಎಲ್ಲ ನನ್ನ ಪ್ರೇರಣೆಯ ನನ್ನ ಪ್ರೀತ್ಯರ್ಥವಾಗಿ ಮಾಡ್ರಿ ಅಂತ ಹೇಳಿದ್ರು. ಯೋಚನೆ ಮಾಡ್ಕೊಡ್ರಿ, ಕಾಲ ಬಹಳ ಕೆಟ್ಟ ಹೋಗಿದೆ ಅಂತ ಈಗಿನ ಕಾಲಕ್ಕೆ ಅಂತಿರಲ್ಲ, ಇದಕ್ಕಿಂತಲೂ ಅನರ್ಥ ಇತ್ತು ಆ ಕಾಲ. ಏನು 10,000 ವರ್ಷ ಈ ರೀತಿ ಹೋಗ್ಲಿ. ಭೂಮಂಡಲದಲ್ಲಿ ಏನ್ ಕಕ್ರಾಂತ ಆಗೋಗ್ಬಿಟ್ಟಿತ್ತ, ಏನ್ ಬೆಳೆ ಬೆಳೆದ ಬರ್ತಿರ್ಲಿಲ್ವಾ, ಇನ್ನೊಂದಾಗ್ತಿಲ್ವಾ, ಇಲ್ಲ. ಅಕಷ್ಟ ಪಚ್ಚ ಪೃಥ್ವಿ, ಬಿತ್ತದೇನೆ ಬೆಳೆ ಬರ್ತಿತ್ತಂತೆ ಹಿರಣ್ಯಕಶಿಪುವಿನ ಕಾಲದಲ್ಲಿ. ಸರ್ವ ಸುಖಗಳು ಏಕಕಾಲಕ್ಕೆ ಬರ್ತಾ ಇತ್ತು. ಯಾಕೆಂದ್ರೆ ಎಲ್ಲ ದಿಗಭಿಮಾನಿಗಳು ತತ್ವಾಭಿಮಾನಿ ದೇವತೆಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದ ಹಿರಣ್ಯಕಶಿಪು, ಹೇಳ್ದಂಗೆ ಕೇಳ್ದ. ಆ ಕಾಲದಲ್ಲಿ ಹಿರಣ್ಯಕಶಿಪುವಿನ ಹತ್ತಿರದಲ್ಲೇ ಇದ್ದ ಇವ ಕಾಲೇವನ. ಅವನ ಹತ್ತಿರದಲ್ಲೇ ಉಳಿದ ವೃತ್ತಿಯನ್ನು ಮಾಡಿಕೊಂಡು ಸೇವಕತನದಲ್ಲಿ ಇದ್ದ. ಅವನ ಮಕ್ಕಳು ಇವರು 6 ಜನ ಷಡ್ಗರ ಬರುವುದಿಲ್ಲ. ಅವರು ಹಿರಣ್ಯಕಶಿಪುವಿನ ರಾಜ್ಯಭಾರ ನಡೀತಿರ್ಬೇಕಾದ್ರೆ ಅವರು ತಪಶ್ಚರ್ಯ ಮಾಡ್ತಿದ್ರು ಬ್ರಹ್ಮದೇವರನ್ನು ಕುರಿತು. ಹೆಂಗ್ ಸೈರಣೆ ಆದಿತ್ತು, ತಮ್ಮವರಾರ ಮಾಡ್ಲಿ ಬೇರೆಯವರಾರ ಮಾಡ್ಲಿ ದ್ರೋಹವೇ ಅಲ್ವೇ. ಬ್ರಾಹ್ಮಣರಿಗೇನೆ ಸಂಧ್ಯಾವನ್ನೇ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಹಿರಣ್ಯಕಶಿಪು. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಪ್ರಾಣಿ ಅಂತಿರೋ ಹಂಗೇನೆ ಆ ಬ್ಯಾಲ ಪಂಚತ್ರ ಉದಾಹರಣೆಯಿಂದಲೇ ಹೊರಗೊಂಡ್ಬಿಡ್ತೀನಿ. ಹಣ್ಣು ಏನಂದಿ ಅಂದ. ಇಲ್ಲ ಸ್ವಾಮಿ, ಹಿರಣ್ಯಕಶಿಪು ಪ್ರಾಣಿ ಪ್ರೀತ್ಯರ್ಥ ಪ್ರಾತಃ ಸಂಧ್ಯಾವನ್ನ. ಸರಿ. ಅಂಥದ್ದು ಬೇರೆಯವರನ್ನೆಲ್ಲರನ್ನೂ ಈ ರೀತಿಯಲ್ಲಿ ಹಿಂಸಾ ಮಾಡಿಬಿಟ್ಟು ತಂದೆ ಹೆಸರು ಹೇಳ್ರಿ ಅನ್ನೋನು ತನ್ನ ಉಳಿಗದಲ್ಲೇ ಇದ್ದಂಥವನ ಮಕ್ಕಳು ಹೋಗಿಬಿಟ್ಟು ಬ್ರಹ್ಮದೇವರನ್ನು ಕುರಿತು ತಪಶ್ಚರ್ಯ ಮಾಡಿದ್ರೆ ಸಂತ ಆಗ್ಲಾರ್ದೆ ಹೋಗ್ಲಿ ಶಿಕ್ಷಾ ಕೊಡ್ಲಿಕ್ಕೆ ಬರ್ತದೇನೋ? ಇಲ್ಲ. ಯಾಕೆ? ತನ್ನ ಹತ್ರ ಕೆಲಸ ಮಾಡೋನ್ ಮಕ್ಕಳವರು. ಅದಕ್ಕಾಗಿ ಹಿರಣ್ಯಕಶಿಪು ಏನು ಮಾಡ್ದ? ಶಾಪ ಕೊಟ್ಟ. ನನ್ನನ್ನು ಧಿಕ್ಕಾರ ಮಾಡಿದ್ದಕ್ಕೋಸ್ಕರವಾಗಿ ನಿಮ್ಮ ಅಪ್ಪನಿಂದಲೇನೆ ನಿಮಗೆ ಮರಣ ಬರಲಿ. ನೋಡಿ, ಹಿರಣ್ಯಕಶಿಪುವಿನ ಶಾಪವನ್ನೂ ಸತ್ಯ ಮಾಡಿಸ್ತಾನೆ ಪರಮಾತ್ಮ. ಬ್ರಹ್ಮದೇವರ ಮಾತು ಸತ್ಯ ಮಾಡಿಸೋದಲ್ಲ, ಹಿರಣ್ಯಕಶಿಪುವಿನ ಮಾತನ್ನು ಸತ್ಯ ಮಾಡಿಸ್ತಾನೆ. ಇದೇನು ಅವಶ್ಯಕತೆ? ಅವನ ಮಾತು ಯಾಕೆ ಸತ್ಯ ಮಾಡಬೇಕು? ಒಂದು ಸ್ವಾರಸ್ಯ ಜಗತ್ನಲ್ಲಿ ನಾವೆಲ್ಲ ಕಡೆಗೂ ಈ ಸುಖ ದುಃಖಾದಿಗಳು, ಈ ಮೋಕ್ಷ ನರಕಾದ್ಯನರ್ಥಗಳು, ಸ್ವರ್ಗ ಅಪವರ್ಗಾದಿಗಳು, ಇವೆಲ್ಲ ಏನೇನು ಜಗತ್ತಿನಲ್ಲಿ ಫಲರೂಪೇಣ ಕಾಣ್ತೀವಿ, ಕೇಳ್ತೀವಿ, ಅನುಭವಿಸ್ತೀವಿ, ಇಂದ್ರಿಯಾದಿಗಳ ಫಲ ಪ್ರತಿಯೊಂದು ಇರ್ಬೋದು. ಯಾವ ಯಾವ ಸುಖೋಪಭೋಗಗಳನ್ನ ನಾವು ಫಲರೂಪೇಣ ಸ್ವೀಕಾರ ಮಾಡ್ತೀವೋ ಆ ಎಲ್ಲ ಫಲವನ್ನ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಸತ್ಕರ್ಮಗಳು ಮತ್ತು ಆ ಸತ್ಕರ್ಮ ಅನುಷ್ಠಾನಕ್ಕೆ ನಾವು ಬಳಸ್ತಕ್ಕಂತಹ ಶಾಸ್ತ್ರದ ವಚನಗಳು. ಅದನ್ನ ಯಾರ ಬಳಸ್ರಿ? ನೀವು ಸಾತ್ವಿಕರು ಬಳಸ್ರಿ, ರಾಜಸರು ಬಳಸ್ರಿ, ತಾಮಸರು ಬಳಸ್ರಿ, ಯಾರ ಬಳಸ್ರಿ, ಯಾರು ಬಳಸಿದ್ರು ಆ ಮಂತ್ರಗಳಿಗೆ ಏನ್ ಸಾಮರ್ಥ್ಯ ಇದೆ ಅಂದ್ರೆ ಆ ಮಂತ್ರದಲ್ಲಿ ಉಕ್ತವಾಗಿರತಕ್ಕಂಥ ಫಲ ಹೇಳದವನಿಗೆ ಬರಬೇಕಷ್ಟೆ. ತಪಸ್ಸು ಅಷ್ಟೆ, ಯಾರ ಮಾಡಿ ಅದು ಬರಬೇಕು. ಹಿರಣ್ಯಕಶಿಪು ಹಂಗ ನಿರಾಹಾರಿಯಾಗಿ ಬಹುಕಾಲದವರೆಗೆ ತಾನು ತಪಶ್ಚರ್ಯ ಮಾಡಿದ್ದ. ಅಂಥವನಿಗೆ ಆ ತಪಸ್ಸಿನಿಂದ ಅರ್ಜಿತವಾದಂತಹ ಪುಣ್ಯ ಅಂತನ್ನೋದು ಇದೆಯೋ ಇಲ್ಲೋ? ಇದೆ. ಇಲ್ಲ ಅಂದ್ರೆ ಜಗತ್ನಲ್ಲಿ ಆ ತಪಸ್ಸು, ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಇವೆಲ್ಲವೂ ಕೂಡ ವ್ಯರ್ಥ ಅಂತಾಗಿ ಹೋಗ್ಬಿಡುತ್ತೆ. ಒಬ್ರು ಬಳಸಿದ್ರೆ ಮಾತ್ರ ಪ್ರಯೋಜನಕ್ಕಾಗ್ತದೆ ಅಂದ್ರೆ ಜಗತ್ತಿನಲ್ಲಿ ಸಾರ್ವಕಾಲಿಕ, ಸಾರ್ವದೇಶಿಕ, ಸಾರ್ವವ್ಯಕ್ತಿಕ ಅಂತ ಹೆಂಗ್ ಹೇಳ್ತೀರಿ? ಈ ವೇದಶಾಸ್ತ್ರಗಳು ಎಲ್ರಿಗೂ ಕೂಡ ಸಂಬಂಧಪಟ್ಟದ್ದು ಅಂತ ಹೇಳ್ತಿರೋ ಇಲ್ಲ. ಅಂದ್ಮೇಲೆ ಹಿರಣ್ಯಕಶಿಪು ಬಳಸಿದ್ರು ಅದರಲ್ಲಿ ಹೇಳಿರ್ತಕ್ಕಂತಹ ಫಲ ಆಗ್ಬೇಕಲ್ಲ. ಹಿರಣ್ಯಕಶಿಪು ತಪಸ್ಸು ಮಾಡಿದ್ರೆ ಅವನಿಗೆ ಶಾಪ ಕೊಡ್ತಕ್ಕಂತಹ ಸಾಮರ್ಥ್ಯ ಬರಬೇಕಲ್ಲ, ಬಂದಿತ್ತು. ಅದಕ್ಕೆ ಅವನ ಶಾಪ ಕೊಟ್ಟ. ಅದಕ್ಕೋಸ್ಕರವಾಗಿ ಅದೇ ಕಾಲಯವನನ ಮಕ್ಕಳು ವಸುದೇವನಲ್ಲಿ ಹುಟ್ಟಿ ಕಾಲಯವನನ ಅವತಾರಿಯಾಗಿರ್ತಕ್ಕಂಥ ಕಂಸನಿಂದ ಸಂಭ್ರತರಾದ. ನಿಂದೇ ಬೆರಳು, ನಿಂದೇ ಖಾರಪುಡಿ, ನಿಂದೇ ಕಣ್ಣು, ಚುಚ್ಕೊಳ್ಳೋನು ನೀನೆ, ಸಮಯ ಮಾತ್ರ ನಂದು ಅಂತಂದು. ಬೆರಳು ನಿಂದೆ, ಖಾರ ಪುಡಿನೂ ನಿಂದೆ, ಖಾರದ ಪುಡಿ ಬೆರಳಿಗೆ ಖಾರದ ಪುಡಿನೂ ನಿಂದೆ, ಬೆರಳು ನಿಂದೆ, ಕಣ್ಣು ಅದು ನಿಂದೆ.
ಯಾವಾಗ ಚುಚ್ಕೋಬೇಕಲ್ಲ ಆ ಸಮಯ ಮಾತ್ರ ನಾ ಹೇಳ್ತೀನಿ, ಚುಚ್ಕೋ. ಜಗತ್ತಲ್ಲಿ ಯಾರ್ಯಾರಿಗೆ ಅನರ್ಥ ಮಾಡಬೇಕು ಅಂತ ಹೇಳಿ ಏನೇನು ಯೋಚನೆ ಮಾಡ್ತಿರಲ್ಲ, ಅನರ್ಥ ಆಗಲಿ ಅಂತ ಹೇಳಿ ಆಕಸ್ಮಿಕವಾಗಿ ದೇವರೇನಾದ್ರೂ ಚಕ್ರ ತಿರುಗಿಸ್ಬಿಟ್ಟ ಅಂದ್ರೆ ಆ ಅನರ್ಥ ಆಗುವಂತ ಜಾಗ ನಿಮಗೆ ಬಂದಿದೆ. ಕಂಸನನ್ನು ನೋಡಿ ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಭವಾನ್ ಸಹಸ್ರ ಕಾರ್ಯೇಷು ಸಮರ್ಥ, ಸಹಸ್ರ ಕಾರ್ಯೇಷು ಭವಾನ್ ಸಮರ್ಥ. ಒಂದೇ ಸತ್ಯ ಉತ್ಪತ್ತಿ ಆಗ್ತಿರೋದು, ಪರಮಾತ್ಮನ ಅವತಾರ ನಡೀತಿರೋದು ಒಂದೇ. ನೋಡ್ರಿ ಕಂಸನಿಗೆ ಈ ರೀತಿಯಾಗಿ ಅವ ಸ್ವಸುತ ಸಂಹಾರಕನೂ ಆದ, ಶಿಶು ಸಂಹಾರಕನೂ ಆದ, ಭಗಿನಿ ಪುತ್ರರ ಸಂಹಾರಕನೂ ಆದ, ಲೋಕ ವಿರೋಧವನ್ನು ಕಟ್ಟಿಕೊಂಡ, ಶಾಸ್ತ್ರದ ಮೇಲೂ ಅಪನಂಬಿಕೆಯನ್ನು ತೋರಿಸಿದ. ಎಷ್ಟಾಯ್ತು ಹೇಳ್ತಾ ಹೋಗ್ತೀನಿ, ಹಿಂಗೆ ಲೆಕ್ಕ ಹಾಕಂತ ಹೋಗು. ವೇದಶಾಸ್ತ್ರಗಳನ್ನ ಅಪ್ರಮಾಣ ಅಂತ ಕಂಡ, ಬಂಧುಗಳ ಮೇಲೆ ವೈರ ಮಾಡಬಾರದು ಅಂತನ್ನುವಂತಹ ಶಾಸ್ತ್ರವಚನಗಳನ್ನು ವಿರೋಧ ಮಾಡಿ ನಡೆದ, ಕನ್ಯಾ ಅವಸ್ಥೆಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳನ್ನು ವಿವಾಹೋದ್ಯಮದಲ್ಲಿ ಏನೇ ಸಂಹಾರ ಮಾಡ್ಲಿಕ್ಕೆ ಹೊರಟ, ಎಲ್ಲ ದುಷ್ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಒಬ್ಬನೇ ವ್ಯಕ್ತಿ ಕಂಸ. ಯಾವುದರ ನಿಮಿತ್ತ? ಒಂದೇ ಕಾರ್ಯ, ಯಾವುದು? ಪರಮಾತ್ಮನ ಜನ್ಮ. ಒಬ್ಬ ಕಂಸನಿಗೆ ಇಷ್ಟ ಆಯ್ತು. ತಂದೆ ತಾಯಿ ಇವರಿಬ್ರದು ಎರಡೆರಡು ವ್ಯಕ್ತಿಗಳದ್ದು ಸೋದರ ಮಾವ ಕಂಸಂದಾಯ್ತು. ಇನ್ನು ಇಲ್ಲಿ ಅವತಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾನಲ್ಲ ಪರಮಾತ್ಮ, ಅವತಾರ ಮಾಡುವಂತಹ ಸಮಯದಲ್ಲಿ ಪರಮಾತ್ಮ ಅನುಜನಾಗಿ ಶೇಷದೇವರ ಅಗ್ರಜರಾಗಿ ಹುಟ್ಟುತ್ತಾ ಇದ್ದಾರೆ. ಅವ್ರಿಗೂ ಒಂದು ಕೆಲಸ ಮಾಡ್ರ, ಏನಂತಂದ್ರೆ ಜನ್ಮಾಂತರದಲ್ಲಿ ತುಂಬಾ ಪುಣ್ಯಾರ್ಜನೆ ಆಗ್ಬಿಟ್ಟಿದೆ. ಯಾಕೆ? ಹಗಲು ರಾತ್ರಿ ನೋಡ್ಲಾರ್ದ ಸೇವೆ ಮಾಡಿದೀಯ, ಆ ಪುಣ್ಯ ಏನಾಗ್ಬೇಕು? ಕ್ಷಯ ಆಗ. ಒಂದೇ ಅವತಾರ, ತಾನು ಹುಟ್ಟೋಕ್ಕಿಂತ ಮುಂಚೆ ಅವ್ರಿಗೆ ಜನ್ಮ ಕೊಟ್ಟ ಪರಮಾತ್ಮ. ಅಷ್ಟೇ. ಏನಂತಂದ್ರೆ ಮಾತು ಕೇಳಬೇಕು ಅಂತನ್ಲಿಕ್ಕೆ ಏನಾರು ನಿಮಿತ್ತ ಬೇಕಲ್ಲ. ಏನ್ ನಿಮಿತ್ತ? ಪೂರ್ವ ಜನ್ಮನೇ ನಿಮಿತ್ತ ಅಷ್ಟೇ, ಬೇರೆದು ಏನು. ಬಲರಾಮ್ ದೇವರು ಮೊದ್ಲು ಹುಟ್ಟಿದ್ರು ಅಂತನ್ನೋ ಕಾರಣವನ್ನು ಇಟ್ಟುಕೊಂಡೇ ಯಾವ ಅನರ್ಥ ನಡಿಬೇಕಾಗಿರ್ತದೋ ಆ ಅನರ್ಥಕ್ಕೆಲ್ಲ ಬಲರಾಮ್ ದೇವರ ಹೆಸರಿಟ್ಟ. ಸುಭದ್ರಾ ಪರಿಣಯದಿಂದ ಆರಂಭ ಮಾಡಿಕೊಂಡು ದುರ್ಯೋಧನನನ್ನ ಗೌರವ ಮಾಡೋ ತನಕ ಏನೇನ್ ಕೆಲಸ ಇದೆಯೋ ಆ ಕೆಲಸಕ್ಕೆಲ್ಲ ಬಲರಾಮ್ ದೇವರು ಮೊದ್ಲು ಹುಟ್ಟಿದ್ ಒಂದೇ ಕಾರಣ, ಬೇರೆದೇನೂ ಇಲ್ಲ. ಜನ್ಮ ಒಂದೇ. ಅದಕ್ಕೆ ಹೇಳಿದ್ದು ಅವ್ರು ವಾದರಾಸ್ತಿರ್ತೀರಿ ಏನಂದ್ರು, ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥ. ಒಂದೇ ಕೆಲಸ 1000 ಫಲ ಆಗ್ತದಲ್ಲಿ. ಹುಟ್ಟತಿರೋದು ಒಬ್ಬನೇ, ಒಂದೇ ಸರ್ತ ಹುಟ್ಟುತ್ತಾ ಇದ್ದಾನೆ, ಕೆಲಸ ಮಾತ್ರ ಹಿಂದೆ. ಸರಿ, ಇದಾದ ನಂತರದಲ್ಲಿ ಆ ನಿಗಡ ಬಂಧನದಲ್ಲಿ ಪರಮಾತ್ಮ ಇದ್ದನಲ್ಲ, ಆ ಇದ್ದಂತಹ ಸಮಯದಲ್ಲಿ ಅಲ್ಲಿದ್ದವರು ಎಲ್ಲರೂ ಕೂಡ ಸರ್ವಕಾಲದಲ್ಲಿಯೂ ಕೂಡ ಪರಮಾತ್ಮನನ್ನ ಬಂಧನದಲ್ಲಿಟ್ಟಿದ್ದೀವಿ ಅಂತ ಭ್ರಾಂತಿಯಲ್ಲಿದ್ರೆ. ಕಂಸ ಬಂಧನದಲ್ಲಿಟ್ಟಿದ್ದಾನೆ. ಕೃಷ್ಣನಿಗೆ ಬಂಧನವನ್ನ ಜನ್ಮಾತ್ ಪೂರ್ವದಲ್ಲೇ ಕಂಸ ಹಾಕಿದ್ದ, ಎಂಥ ಸಮರ್ಥ ಅಂತ ಹೇಳಿ ಭ್ರಾಂತಿಯನ್ನು ಒಪ್ಪಿಸಿದ. ಹುಟ್ಟೋಕ್ಕಿಂತ ಮುಂಚೆನೆ ಇವನಿಗೆ ಬಂಧನ ಇತ್ತು. ಪರಮಾತ್ಮ ಅಂದ, ನಾನು ಬಂಧಕ್ಕೆ ಮೋಚಕನು, ನನಗ ಬಂಧಕರು ಯಾರೂ ಇಲ್ಲ. ಅದನ್ನೇನ್ ಮಾಡ್ಬೇಕು? ಹುಟ್ಟುತ್ತಿರ್ಬೇಕು, ಅದನ್ನೇ ತೋರಿಸ್ಬೇಕು. ಅದಕ್ಕಾಗಿ ಏನ್ ಮಾಡ್ದ? ಅವತಾರವನ್ನು ಮಾಡ್ದ. ಉತ್ತರ ಕ್ಷಣದಲ್ಲಿ ಏನಾಯ್ತು ಅಂತಂದ್ರೆ ವಸುದೇವ ದೇವಕಿಯರ ಶೃಂಖಲೆಗಳೆಲ್ಲವೂ ಬಿದ್ದು ಹೋಗ್ಬಿಟ್ಟು ಒಂದೇ ಸರ್ತೆ ಜನ್ಮ. ಅವರಿಗೆ ಬೇರೆ ರೀತಿಯಾದಂತಹ ಫಲ ಆಯ್ತು. ಯಾರಿಗೆ? ವಸುದೇವನಿಗೆ, ದೇವಕಿ. ಇನ್ನು ಅತ್ತ ಕಡೆಗೆ ನಂದ ಯಶೋದೆಯರು, ಅವರು ವಾಸ್ತವದಲ್ಲೇ ಗೋಕುಲದಲ್ಲಿದ್ದಂಥವ್ರು. ಆದ್ರೆ ಕಂದಾಯ ಕಟ್ಟಬೇಕು ಅಂತ ಯಮುನಾ ತೀರಕ್ಕೆ ಬಂದಿದ್ರಂತೆ. ಅವರು ಆವಾಗ ಗೋಕುಲದಲ್ಲಿ ಇರಲಿಲ್ಲ. ಯಮುನಾ ನದಿಯ ಹತ್ತಿರದಲ್ಲಿ ಪಟದಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಗುಡಾರಗಳಲ್ಲಿ ಇದ್ರು. ಬಟ್ಟೆಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಗುಡಾರಗಳಿರ್ತಾವ ನೋಡ್ರಿ, ಆ ಬಟ್ಟೆಯ ಗುಡಿಸಲಲ್ಲಿ ಇದ್ರು. ಆ ಇದ್ದಂತಹ ನಂದ ಯಶೋದೆಯರಲ್ಲಿ ಆ ನಂದನಿಗೆ, ಯಶೋಧಾದೇವಿಗೆ, ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ಭ್ರಾಂತಿ. ಕಂದಾಯ ಕಟ್ಟಬೇಕು ಅಂತ ಬಂದಿದ್ದವನು ಇವಳಿಗೆ ಪ್ರಸವ ವೇದನೆ ಆರಂಭ ಆಗಿಬಿಟ್ಟು ಅವಳು ಕಂದಾಯವನ್ನ ಕಟ್ಲಿಕ್ಕೆ ಇವನು ಹೊರಟು ಬಿಡುವಂತಹ ಪ್ರಸಂಗ. ಆ ಹೊರಡುವಂತಹ ಪ್ರಸಂಗದಲ್ಲಿ ಯಶೋಧಾದೇವಿಗೆ ಪ್ರಸವ ಆಗಿದೆ. ಪ್ರಸವ ಆದಾಗ ಅವಳಿಗೇನು? ಅವಳಿಗೂ ಕೂಡ ತನ್ನ ಗಂಡು ಹುಡ್ತಾ ಹೆಣ್ಣು ಹುಡ್ತಾ ಅಂತ ಹೇಳಿ ಅವಳಿಗೆ ಎಚ್ಚರ ಬಂದು ನೋಡ್ಕೊಂಡ ಮೇಲೆ ಗೊತ್ತಾಗಬೇಕು. ತತ್ಪೂರ್ವದಲ್ಲಿ ಅವಳಿಗೆ ಜ್ಞಾನವೇ ಇಲ್ಲ. ಅವಳೇನ್ ಕೇಳಿದ್ಲು? ಬಾಲ್ಯ ಲೀಲಾ ವಿಲಾಸ.
ಹುಟ್ಟೋದೆಲ್ಲಿ ನೋಡ್ಬೇಕು ಅಂತ ಏನಾರ ಕೇಳಿದ್ಲ? ಅದನ್ನ ತೋರಿಸ್ಲೇ ಇಲ್ಲ. ನಂದ ನೋಡ್ಬೇಕಾಗಿತ್ತಲ್ಲ, ನಂದ ಇರ್ಲೇ ಇಲ್ಲ. ಈ ಕಡೆಗೆ ದೇವಕಿ ವಸುದೇವರು ಏನ್ ಮಾಡಿದ್ರು ಅಂತಂದ್ರೆ, ಹುಟ್ಟೋದನ್ನ ನಮ್ಮನೆಯಲ್ಲೇ ಹುಟ್ಟಬೇಕು ಅಂತ ಕೇಳಿದ್ರಲ್ಲ, ಹುಟ್ಟೋದನ್ನ ಸಂಪೂರ್ಣವಾಗಿ ತೋರಿಸಿದ ಪರಮಾತ್ಮ. ಸಂಪೂರ್ಣ ದರ್ಶನವನ್ನ ಮಾಡಿದ ಭಗವಂತ. ಗಗನಾಂಗಣದಿಂದ ಇಳಿದು ಬಂದು ಆ ಶರೀರವನ್ನ ಪ್ರವೇಶ ಮಾಡಿ ಶಂಖಚಕ್ರಾದಿಗಳಿಂದ ಚಿಹ್ನಿತನಾಗಿ ಎದ್ದು ಬಂದು ಬಿಟ್ಟು ದೇವಕಿ ದೇವಿ ಎದುರಿಗೆ ನಿಂತ್ಕೊಂಡ್ಬಿಟ್ಟ. ಮೇಲಿನಿಂದ ಹೆಂಗಿದ್ದಾನೋ ಹಂಗೆ ಬಂದು ನಿಂತ್ಕೊಂಡ ತಕ್ಷಣ ಅವಳಿಗೆ ಭಯ ಆರಂಭ ಆಯ್ತು. ಇಷ್ಟು ಸುಂದರಾಂಗನಾಗಿರ್ತಕ್ಕಂತಹ ಮಗ ಹೊಟ್ಟೆ ಒಳಗಿದ್ದವನ್ ನೋಡ್ರಿ. ತಾಯಿಗೆ ಒಂದು ವಿಚಿತ್ರ ಏನು ಅಂತಂದ್ರೆ, ಗರ್ಭದಲ್ಲಿ ಇರೋ ತನಕ ಒಂದ್ ರೀತಿಯಾದ ವ್ಯಾಮೋಹ ಏನಂದ್ರೆ, ಮಗುವಿಗೆ ಏನು ಆಗಬಾರದು ಅಂತನ್ನೋ ಕಾರಣಕ್ಕೆ ಹತ್ತಿರದಲ್ಲಿ ಇನ್ನೊಬ್ರು ಬಂದು ಹೊಟ್ಟೆಯನ್ನು ಮುಟ್ಲಿಕ್ಕೆ ಬಂದಿರಬಾರ್ದು. ಆ ರೀತಿ ಹುಷಾರಾಗಿ ಏನ್ ಮಾಡ್ತಿರ್ತಾಳೆ ಅಂದ್ರೆ, ತನ್ನ ಹೊಟ್ಟೆ ಹತ್ತಿರದಲ್ಲಿ ಇನ್ನೊಬ್ರು ಬರದೇ ಇರೋವನ್ನ ನೋಡ್ಕೊಂತಾ ಇರ್ತಾಳೆ. ಮೊದ್ಲು ಹುಟ್ಟಿರೋ ಮಕ್ಕಳು ಕೂಡ ಆಮೇಲೆ ಹುಟ್ಟುವಂತಹ ಮಗುವಿನ ಹತ್ತಿರದಲ್ಲಿ ಬರದೇ ಇರೋಂಗ ಒಬ್ಬ ತಾಯಿ ಆದಕ್ಕೆ ಎಚ್ಚರ ವಹಿಸ್ತಾ ಇರ್ತಾಳೆ. ಒಂದು ಕುತೂಹಲ ಅವಳಿಗೂ ಇರ್ತದೆ, ಏನಂದ್ರೆ ಹುಟ್ಟಿದ ಮೇಲೆ ಈ ಮಗು ಹೆಂಗಿರ್ತದೆ ಅಂತ. ಹಡದಿರ್ತಾಳೆ. 11ನೇದ್ದಕ್ಕೆ ಮತ್ತೆ ತಿರ್ಗ ಕುತೂಹಲ ಬಿಟ್ಟಿದ್ದಲ್ಲ. ಹಂಗ ಅಷ್ಟು ಜನ ಮಕ್ಕಳನ್ನ ಹಡೆದಿದ್ದಾಳೆ ದೇವಕಿ ದೇವಿ. 11ನೇದವಳು ಕೃಷ್ಣ ಪರಮಾತ್ಮ ಹುಟ್ಟಿದ. ಇವ ಹುಟ್ಟಿದಾಗ ನೀವು ಹುಟ್ಟಿದ್ರೆ ಕಂಸನನ್ನು ಸಂಹಾರ ಮಾಡ್ತಾನೆ ಅಂತ ಮೊದಲೇ ಅಶರೀರವಾಣಿಯಾಗಿದೆ. ಅದಕ್ಕೋಸ್ಕರ ನಿಗಡ ಬಂಧನದಲ್ಲಿ ಇಟ್ಟಿದ್ದಾರೆ. ನೋಡ್ರಿ, ಹುಟ್ಟಿದಂತಹ ವ್ಯಕ್ತಿ ಕಂಸ ಸಂಹಾರಕನಾಗ್ತಾನೆ ಅಂತ ಅಶರೀರವಾಣಿಯಾಗಿದೆ ಅಂತ ಕೇಳಿ ಕಂಸ ಭಯಗ್ರಸ್ತನಾಗ್ತಾನೆ, ಕಂಸ ನಿಗಡ ಬಂಧನದಲ್ಲಿಡ್ತಾನೆ. ತಾಯಿಯಾದಕ್ಕಿಗೆ ಏನು ಅಂದ್ರೆ, ಹುಟ್ಟೋ ಮಗುವಿನ ಬಗ್ಗೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತದೋ ಇಲ್ಲೋ, ಈ ಮಗು ಕಂಸನ ಕೈಯಲ್ಲಿ ಸಿಕ್ಕಿ ಇದೆಯಲ್ಲಿ ಸತ್ತು ಹೋಗ್ಬಿಡ್ತದೋ ಅಂತ ಭಯ. ವೈಷ್ಣವಿ ಮಾಯಾ. ಪರಮಾತ್ಮ ಯಾವಾಗ ಬೇಕೋ ಅದನ್ನೇನ್ ಮಾಡ್ತಾನೆ ಅಂದ್ರೆ ಅವರಗಳಲ್ಲಿ ಹಾಕಿ ಬಿಡ್ತಾನೆ. ಅವ್ರಿಗೆ ಏನು ಮಾಡಿದ್ರೂ ಕೂಡ ಮುಂದೆ ಏನ್ ನಡೀತಿದೆ ಅಂತ ಗೊತ್ತಾಗಿರ್ಬಾರ್ದು. ಒಂದೇ ಸರ್ತಿ ಅವತಾರ ಮಾಡಿದ್ದು ಪರಮಾತ್ಮ ಮತ್ತೆ ತಿರ್ಗಾ ಇದನ್ನೇ ಮಾಡಿದ. ಏನ್ ಮಾಡ್ದ? ಅವಳಿಗೆ ಭ್ರಾಂತಿ ಬರೋ ಹಾಗೆ ಬಂತ. ಭ್ರಾಂತಿ ಬಂದ ತಕ್ಷಣ ಅವಳು ಏನ್ ಮಾಡಿದ್ಲು? ಸ್ತೋತ್ರ ಮಾಡ್ಬಿಟ್ಟು, ಪರಮಾತ್ಮ ಈ ರೂಪವನ್ನು ಉಪಸಂಹಾರ ಮಾಡು ಅಂತ. ಉಪಸಂಹಾರ ಮಾಡು ಅಂತ ಹೇಳಿದ ತಕ್ಷಣ ಪರಮಾತ್ಮ ಉಪಸಂಹಾರ ಮಾಡಿಬಿಟ್ಟ. ಎತ್ಕೊಂಡು ಹೊರಟ ವಸುದೇವನ ಬಂಧನವನ್ನೆಲ್ಲ ಬಿಡಿಸಿದ. ಸೂಚನೆ ಕೊಟ್ಟ ಪರಮಾತ್ಮ, ನನ್ನನ್ನು ಯಾರು ಹಿಡ್ಕೊತೀರಿ? ಅವರಿಗೆ ಭವಬಂಧನನೇ ಇರೋದಿಲ್ಲ ಅಂತ. ನಾವೇನ್ ಮಾಡ್ತೀವಿ? ನಾರಾಯಣನನ್ನು ಹಿಡ್ಕೊಂಡಾಗೆಲ್ಲ ಅನ್ಕೊಂತೀವಿ ಯಾವಾಗ ಇವ ಬಿಟ್ಟು ಹೋಗ್ತಾನ ಅಂತ. ಯಾಕಂದ್ರೆ ನಮ್ಮ ಮಡಿಲೆ ಬಹಳ ಇರ್ಲಿಕ್ಕೆ ಆಗೋದಿಲ್ಲ. ದೇವ್ರ ಹತ್ರ ಇರೋದು ಅಂದ್ರೆ ಮಡಿಲಿ ಇರೋದು. ನಾವು ಮಡಿಲೆ ಬಹಳ ಇರೋದಿಲ್ಲ. ನಾವೇನ್ ಮಾಡ್ತೀವಿ? ಮೊದ್ಲು ಮಡಿ ಕೆಲಸಗಳನ್ನ ಪೂರ್ಣ ಮುಗಿಸಿಬಿಟ್ಟು ಇಮಿಡಿಯೇಟ್ ಆಗಿ ಮೈಲಿಗೆ ಮುಟ್ಕೋತೀವಿ. ಮೈಲಿಗೆ ಮುಟ್ಕೊಳ್ಬೇಕು ಅಂದ್ರೆ ಏನರ್ಥ? ಪ್ರಕೃತಿಯ ಹತ್ತಿರದಲ್ಲಿ ಓಡಿ ಬರ್ತೀವಿ ನಾವು. ಆ ಪ್ರಕೃತಿಯ ಅಭಿಮಾನಿನಿ ಕಾಯ್ತಾ ಇರ್ತಾಳ, ಹಾಕಬೇಕು ಗಂಟು ಅಂತ ಹೇಳಿ. ಹೋದ, ಆ ದುರ್ಗಾದೇವಿಯನ್ನು ಎತ್ಕೊಂಡ್ ಬಂದ. ಬರ್ತಿರೋ ಹಂಗೆ ಎಲ್ಲಾ ಬಾಗಿಲುಗಳು ಪುನಃ ಮುಚ್ಕೊಂಡು ಇವನಿಗೆ ತಿರ್ಗಾ ಬಂಧನ ಬಂದ. ಅದಕ್ಕಂತಾರೆ ಬ್ರಹ್ಮದೇವರು, ಒಂದೇ ಸರ್ತಿ ಅವತಾರ ಪರಮಾತ್ಮ. ಯಾಕೆ ಸಹಸ್ರ ಶೀರ್ಷ ಪುರುಷ ಅಂತ ಕರೆದಿದ್ದೀನಿ ಅಂದ್ರೆ, 1000 ಕಾರ್ಯಗಳು ಒಂದೇ ಜನ್ಮಕ್ಕಾಗ್ತವೆ. ಬಂದ ಕಂಸ, ಬಂದ್ಬಿಟ್ಟು ಕೊಲ್ಲಬೇಕು ಅಂತ ಹೊರಟ್ರೆ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಅಲ್ಲಿ ತಾನಿಲ್ದೇನೆ ದುರ್ಗಾದೇವಿಯನ್ನು ಇಟ್ಟುಬಿಟ್ಟು ನಿನ್ನನ್ನು ಸಂಹಾರ ಮಾಡೋನು ಹುಟ್ಟಿದ್ದಾನೆ ಅಂತ ಹೇಳ್ತಾನೆ. ಉತ್ತರ ಕ್ಷಣದಲ್ಲಿ ಏನಾಯ್ತು ಅಂದ್ರೆ, ಕಂಸಾವಿಷ್ಟನಾಗಿರ್ತಕ್ಕಂತಹ ಕಾಲಯವನ ಅವನು ಸುಗುಪ್ತನಾದ. ಅಲ್ಲಿರ್ತಕ್ಕಂತಹ ಭೃಗುಋಷಿಗಳು ಎಚ್ಚರಾದ್ರು, ಹೋಗಿ ದೇವಕಿ ದೇವಿ ಕಾಲು ಹಿಡ್ಕೊಂಡು. ಕಂಸನೇ, ಅದೇ ಕಂಸ. ಯಾವ ಕಂಸ ಹಿಂದಕ್ಕೆ ದೇವಕಿ ದೇವಿಯನ್ನ ಮಕ್ಕಳನ್ನ ಸಂಹಾರ ಮಾಡಿ ಎದುರಿಗೆ ಬಂದು ನಿಂತ ಅಟ್ಟಹಾಸ ಮಾಡಿ ನಕ್ಕಿದ್ನೋ, ಅದೇ ಕಂಸ ಬಂದ್ಬಿಟ್ಟು ದೇವಕಿ ದೇವಿಯ ಕಾಲು ಹಿಡ್ಕೊಂಡು ಕೇಳ್ಕೊಂತಾನೆ, ಏನೋ ಅಪರಾಧ ಮಾಡಿಬಿಟ್ಟು ನಮ್ಮ ದಯಮಾಡಿ ಕ್ಷಮ ಮಾಡು. ವ್ಯಾಮೋಹ ಯಾವ ರೀತಿ ಬರಬೇಕು? ಇದನ್ನು ನೋಡೋರಿಗೆ ಏನ್ ಅನಿಸ್ಬೇಕು? ಕಂಸನು ಒಳ್ಳೆಯವನಿದ್ದ, ಅವನಿಗೆ ಏನಾಯ್ತು ಅಂದ್ರೆ ಆತಂಕದ ಮಧ್ಯದಲ್ಲಿ ಏನ್ ತಪ್ಪು ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಅಂತ ಕೆಲವರು ಜನರಿಗೆ ಭ್ರಾಂತಿ ಹುಟ್ಟಿಸಿದ್ದಾರೆ. ಅವಸರದಲ್ಲಿ ಏನೇನೋ ಮಾಡ್ತಾರಲ್ಲ, ಹಂಗಾಗಿ ತನ್ನ ಪ್ರಾಣದ ಬಗ್ಗೆ ಭಯ ಇದ್ದದ್ದಕ್ಕೋಸ್ಕರವಾಗಿ ಆ ರೀತಿ ಸಂಹಾರ ಮಾಡಿದ್ನೆ ಹೊರತಾಗಿ. ಕಂಸ ನೋಡ್ರಿ ಮುಂದೆ ಏನ್ ಮಾಡ್ತಾನೆ? ಹೋಗ್ಬಿಟ್ಟು ದೇವಕಿ ದೇವಿ ವಸುದೇವರ ಕಾಲು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂತಾನೆ, ಬೇಡತಾನೆ. ಅಂದ್ರೆ ಕಂಸ ಕೆಟ್ಟವನೇನು? ಖಂಡಿತ.
ಹಿಂಗೂ ಅನ್ನೋರಿದ್ದಾರೆ. ಯಾಕೆಂದ್ರೆ ಭಾಗವತದ ಮಾತುಗಳ ಹಂಗಿವೆ. ಗೋಪ್ಯ ಕಾಮ ಭಯಾಕ್ಕಂಸಃ ದ್ವೇಷಾತ್ ಚೈತ್ಯಾದಯೋ ನೃಪಾಹ. ಕಾಮದಿಂದಾಗಿ ಗೋಪಿಕಾ ಸ್ತ್ರೀಯರು, ಭಯದಿಂದ ಕಂಸ, ದ್ವೇಷದಿಂದ ಚೈತ್ಯಾದಿಗಳು, ಇವರೆಲ್ಲರೂ ಕೂಡ ಮೋಕ್ಷವನ್ನು ಸಾಧನೆ ಮಾಡಿದ್ರು ಅಂತ ಪಂಕ್ತಿ ಇದೆ. ಪಾದರಾಜ ತೀರ್ಥರಂತಾರೆ, ಸಹಸ್ರಕಾರ್ಯೇಷು ಭವಾನ್ ಸಮರ್ಥ. ಜಗತ್ನಲ್ಲೂ ಹಿಂಗೊಂದು ಭ್ರಾಂತಿ ಹುಟ್ಟಿಸುವಂತದ್ದೊಂದು ಕೆಲಸ ಇದೆಯಪ್ಪ, ಅದನ್ನ ನೀನು ಸರಿಯಾಗಿ ಮಾಡ್ತೇನೆ. ಭಯದಿಂದ ಕಂಸ ಏನ್ ಮಾಡ್ದ, ಮೋಕ್ಷ ಸಾಧನೆ ಮಾಡ್ದ ಅಂತ ಹೇಳಿ ಹೇಳ್ತಾರಲ್ಲ, ಅದಕ್ಕಂತಾರೆ ಭಯದಿಂದ ಹಂಗ ಮೋಕ್ಷ ಸಾಧನೆಯನ್ನ ಮಾಡೋ ಹಂಗಿದ್ರೆ ಜಗತ್ನಲ್ಲಿ ಯಾರ್ಯಾರು ಕಾಡು ಪ್ರಾಣಿಗಳನ್ನು ನೋಡ್ತಾರೋ ಅವರೆಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಭಯೋದ್ವೇಗ ಭರಿತವಾದಂತಹ ದೃಶ್ಯಗಳನ್ನ ನೋಡ್ತಿರೋ ಹಂಗೇನೆ ಎಲ್ರೂ ಕೂಡ ಏನಪ್ಪಾ ಅಂದ್ರೆ ಮೋಕ್ಷಕ್ಕೇನೆ ದಾಪಗಾಲಿಡಬೇಕಾಗಿತ್ತು. ಹಂಗಾಗೋದಿಲ್ಲ. ಭಯ ಅನ್ನೋದೇನಲ್ಲ ಮೋಕ್ಷಕ್ಕೆ ಸಾಧಕವಾದಂತಹ ಪದಾರ್ಥ ಅಲ್ಲ. ಭಕ್ತಿ, ಜ್ಞಾನ, ವೈರಾಗ್ಯಗಳು ಮಾತ್ರನೇ ಮೋಕ್ಷಕ್ಕೆ ಸಾಧಕವೇ ಹೊರತಾಗಿ ಇವೆಲ್ಲ ಮೋಕ್ಷ ಸಾಧಕ ಹಂಗಿದ್ರೆ ಜಗತ್ನಲ್ಲಿ ಯಾರ್ಯಾರೋ ಮೋಕ್ಷ ಸಾಧನೆಯನ್ನ ಮಾಡ್ಬೇಕಾಗಿತ್ತು. ಮತ್ ಹಂಗಂದ್ರೆ ಕಂಸನ ಗತಿ ಏನು? ಕಂಸಾವಿಷ್ಟನಾಗಿರ್ತಕ್ಕಂತಹ ಭೃಗು ಮಹರ್ಷಿ ಮಾತ್ರ ಅಲ್ಲಿಂದ ಮುಕ್ತಿ, ಅಲ್ಲಿರುವಂತಹ ಕಾಲಯವನಿಗೆ ತಮಃಪ್ರಾಪ್ತಿ. ಇದೆರಡು ಏಕಕಾಲಕ್ಕೆ ನಡಿಬೇಕು. ನೋಡೋರಿಗೆಲ್ಲ ಭ್ರಾಂತಿ ಬರ್ಬೇಕು. ಸಹಸ್ರಕಾರ್ಯೇಷು ಭವಾನ್ ಸಮರ್ಥ. ಎಷ್ಟು ಹೇಳು, ಇಡೀ ಸಹಸ್ರ ಕಾರ್ಯಗಳನ್ನು ಇದೇ ಒಂದೇ ಪಂಕ್ತಿಯಲ್ಲೇ ಹೇಳ್ತಾ ಹೋಗ್ಬೋದು. ಇಷ್ಟ ಆಯ್ತಾ? ಆಮೇಲೆ ನಾಮಕರಣ ಮಾಡೋವರೆಗೂ ಇಲ್ಲಿ ನೋಡ್ರಿ, ಅದು ಮುಂದುವರೆದು ಬಂದ್ಬಿಟ್ಟು ನಾಮಕರಣ ಸಮಯಕ್ಕೆ ತಾನೆ ಕೃಷ್ಣ ಅಂತ ಹೇಳಿ ಇವನಿಗೆ ಹೆಸರು, ಆನಂತರದಲ್ಲಿ ತಾನೇ ಪ್ರಸಿದ್ಧಿ ಬರಬೇಕು. ಆ ನಾಮಕರಣಕ್ಕೋಸ್ಕರವಾಗಿ ಹೋಗಿ ವಸುದೇವ ತಾತ್ಕಾಲಿಕವಾಗಿ ಅವನನ್ನ ನಿಗಳ ಬಂಧನದಿಂದ ಬಿಟ್ಟಿರ್ತಾನೆ. ಕಂಸ ತನ್ನ ಮನೆಗೆ ಕರೆಸಿ ಗರ್ಗಾಚಾರ್ಯರಿಗೆ ಹೇಳ್ತಾನೆ, ಗೋಕುಲದಲ್ಲಿ ನಂದನಿಗೆ 2 ಮಕ್ಕಳು ಹುಟ್ಟಿದ್ದಾರೆ, ಅವ್ರಿಗೆ ನೀವು ಹೋಗಿ ನಾಮಕರಣ ಮಾಡಿಸ್ರಿ, ಜಾತಕರ್ಮ ಸಂಸ್ಕಾರಾದಿಗಳನ್ನೆಲ್ಲ ಮಾಡಿಸ್ರಿ. ಅವ್ರಿಗೆ ಸಂದೇಹ, ಏನ್ ಸಂದೇಹ? ಕೃಷ್ಣ ಹುಟ್ಟ್ಯಾನೋ ಇಲ್ಲೋ ಅಂತ ಸಂದೇಹ ಇಲ್ಲ. ಅವರು ಪರಮೋತ್ಕೃಷ್ಟವಾದ ಸಾಧನೆಯನ್ನ ಮಾಡಿರುವಂತವ್ರು ಅವರು ಗರ್ಗಾಚಾರ್ಯ. ಪುರೋಹಿತರಿಗೆ ಮೊದ್ಲು ಜಗತ್ತಿನಲ್ಲಿ ಯಜಮಾನರು ಯಾರು ಹೆಂಗಿದ್ದಾರೆ ಅಂತ ಅನ್ನೋದು ಮೊದ್ಲು ಅಳತಿ ಮಾಡ್ತಾ ಇರ್ತಾರೆ. ಪುರೋಹಿತರು ಬಹಳ ಸೂಕ್ಷ್ಮ ಇರ್ತಾರೆ. ಕೊಡುವಂತ ದಕ್ಷಿಣೆ ಮೇಲೆ ಇವು ಎಷ್ಟರವನು ಅಂತ ಹೇಳಿ ಲೆಕ್ಕ ಹಾಕೊಂಡು ಇಟ್ಕೊಂತಾರೆ ಅಂತ ಅನ್ನೋದ್ರ ಮೇಲೆ, ಇನ್ನ ಆ ದಕ್ಷಿಣೆ ಕೊಡ್ಲಿಕ್ಕೆ ಯಜಮಾನ ಎಲ್ಲಿದ್ದಾನೆ ಅಂತ ಗೊತ್ತಿಲ್ವೇ ಅವನಿಗೆ, ಪುರೋಹಿತನಿಗೆ? ಅವ್ರಿಗೆ ಅಶರೀರವಾಣಿ ಆಗಿದೆ ಅಂದ್ರೆ ಕೃಷ್ಣಾವತಾರ ಆಗೋಗಿದೆ ಅಂತ ಗೊತ್ತು. ಅದನ್ನ ಅವರು ಯುಕ್ತಿಯಂತ್ರದಿಂದ ಸಾಧನೆ ಮಾಡ್ತಾರೆ. ಅದನ್ನು ಹೇಳ್ತಾರೆ. ಅಲ್ಲ, ನಾಮಕರಣ ನಡೀಬೇಕಾಗಿರೋದು ನಂದನ ಮಕ್ಕಳಿಗೆ. ನಂದ ನನ್ನ ಮಕ್ಕಳಿಗೆ ನಾಮಕರಣ ಮಾಡಿಸ್ಲಿಕ್ಕೆ ಬರ್ರಿ ಅಂತ ಅವನು ಕರಿಬೇಕು ನನ್ನನ್ನ. ಯಾಕೆ? ಅವರವರ ಅಪ್ಪ ಅಮ್ಮಂದ್ರು ಮತ್ತು ನಾಮಕರಣ ಮಾಡ್ಲಿಕ್ಕೋಸ್ಕರವಾಗಿ ಪುರೋಹಿತರಿಗೆ ಹೇಳ್ತಾರೆ ಹೊರತು ಪಕ್ಕದ ಮನೆಯವ್ರು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ದಾರೆ ಆದ್ರಿಂದ ನೀವು ನಾಮಕರಣಕ್ಕೆ ಬರ್ರಿ ಅಂತಂದ್ರೆ ಅವ್ರ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ನೀವ್ ಯಾಕೆ ಕರಿತೀರಿ ಅಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಿಮಗೂ ಅವರಿಗೂ ಬೇಕಾದಷ್ಟು ಇರಬಹುದು ಬಾಂಧವ್ಯ, ಆದ್ರೆ ಕರಿಬೇಕಾದವ್ರು ನೀವಲ್ಲ. ಕರೆದ್ರೆ ರಸಭಾಸ ಆಗೋಗ್ಬಿಡ್ತು. ಅಲ್ಲಿ ಹುಟ್ಟಿರೋದು ನಂದನಿಗೆ ಮಕ್ಕಳು ಅಂತಾದ್ರೆ ವಸುದೇವ ಯಾಕೆ ಹೇಳ್ತಾನೆ ನನಗೆ ಹೋಗಿ ಅವ್ರಿಗೆ ನಾಮಕರಣ ಮಾಡಿಸುವಂತ? ಅದಕ್ಕೆ ಹೇಳಿದ್ದು ಕೃಷ್ಣಾವತಾರ ಅಂತನ್ನೋದು ಅತ್ಯಂತ ಗೊಂದಲದ ಅವತಾರ. ಇದು ಸುಲಭ ಅವತಾರ ಅಲ್ಲ. ಇದು ಕೇಳದಷ್ಟು ಸುಲಭ ಅಲ್ಲ. ದೇವಕಿ ದೇವಿ ವಸುದೇವನಿಗೆ ಕೃಷ್ಣ ಪರಮಾತ್ಮ ಹುಟ್ಟಿಬಿಟ್ಟ. ಸುಲಭವಾಗಿ ಹೇಳ್ತೀನಿ, ಸಾಧ್ಯ ಇಲ್ಲ. ಗರ್ಗಾಚಾರ್ಯ ಅಂತಾರೆ ಅವನ ಮನೆಯಲ್ಲಿ ತಾನೇ ನಾಮಕರಣ, ನೀವ್ ಯಾಕೆ ಹೇಳ್ದ? ಅಂದಮೇಲೆ ಇಲ್ಲಿ ಒಂದು ಅರ್ಥಾಪತ್ತಿ ಗೊತ್ತಿದೆಯೋ ಇಲ್ಲ? ಜೀವನ್ ಚೈತ್ರ ಗ್ರಹೇ ನಾಸ್ತಿ ಅಥವಾ ಪೀನೋ ದೇವದತ್ತ ದಿವಾನ ಭುಂಕ್ತೆ. ಬಹಳ ದಪ್ಪಗಿದ್ದಾನ್ರಿ, ಹಗಲೊತ್ತು ಊಟ ಮಾಡೋದಿಲ್ಲ ಅಂತಂದ್ರೆ ಏನಂತೀರಿ ನೀವು? ಮಠದಲ್ಲಿ ಇದ್ದವರೆಲ್ಲ ರಾತ್ರಿ ಈಡಾಗಿ ಕತ್ತರಿಸ್ತಾನೆ ಅಂತ ಹೇಳ್ತೀವಿ. ಬಹಳ ದಪ್ಪಗಿದ್ದಾನೆ, ಹಗಲೊತ್ತು ಮಾತ್ರ ಆಚಾರ್ಯ ಪರಿಪೂರ್ಣ ಪ್ರಮಾಣದಲ್ಲಿ ಉಪವಾಸ ಇರ್ತಾರೆ, ಆಚಾರ್ಯ ಏನೇನೋ ತಗೊಳ್ಳೋದಿಲ್ಲ, ಆದ್ರೆ ಮಾತ್ರ ಬೇಕಾದಷ್ಟು 160 kg ಇದ್ದಾರೆ ಅಂತಂದ್ರೆ ಹಾಗಾದ್ರೆ ರಾತ್ರಿ 2 ಹೊತ್ತಿನ ಸೇರಿಸಿ ತಗೋತಾರೆ ಅಂತೀರೋ ಇಲ್ಲೋ? ಹಂಗೆ ಅಲ್ಲಿ ನಡಿಬೇಕಾಗಿರೋ ನಾಮಕರಣಕ್ಕೆ ಇಲ್ಲಿದ್ದವನು ಆಹ್ವಾನ ಕೊಡ್ತಿದ್ದಾನೆ ಅಂದ್ರೆ ಅಲ್ಲಿರೋವನ ಮಕ್ಕಳು ಅವರಲ್ಲ. ಅವ್ರು ಹಂಗಂದ್ರೆ ಎಲ್ಲಿಯ ಮಕ್ಕಳವರು? ಇಲ್ಲಿ ಅವನಿಗೆ ಹುಟ್ಟಿರುವಂತ ಮಕ್ಕಳು. ಆದ್ರೆ ಇವನು ಅಲ್ಲಿ ಹೋಗಿ ನಾಮಕರಣ ಮಾಡೋ ಹಾಗಿಲ್ಲ. ಯಾಕೆ? ಕಂಸನ ಭಯ.
ನಾಮಕರಣ ಸಕಾಲದಲ್ಲಿ ನಡಿಬೇಕು, ಜಾತಕರ್ಮ ಸಕಾಲದಲ್ಲಿ ನಡಿಬೇಕು, ಇನ್ನುಳಿದಿರ್ತಕ್ಕಂತಹ ಸಂಸ್ಕಾರಗಳು ಸಕಾಲದಲ್ಲಿ ಆಗ್ಬೇಕು. ಈ ವಿಧವಾಗಿರ್ತಕ್ಕಂತಹ ಆತಂಕ ಇರೋದು ಯಾರಿಗೆ? ಹಣದ ತಂದೆ ತಾಯಿಗಳಿಗೆ, ಸಾಕಿರೋರಿಗೆಲ್ಲ. ಅದಕ್ಕಾಗಿ ಆತಂಕ ಯಾರಿಗಿದೆ? ವಸುದೇವನಿಗಿದೆ. ಅಂದ್ಮೇಲೆ ಅಲ್ಲಿ ಹುಟ್ಟಿದವನು ಯಾರು? ವಾಸುದೇವ. ಅಲ್ಲಿ ಹುಟ್ಟಿದವನು ಯಾರವನು? ವಾಸುದೇವ. ಯಾಕೆ? ಅವ ಇಲ್ಲಿಯೇ ವಸುದೇವನ ಮಗ, ಅವ ದೇವಕಿ ನಂದನ ಅಲ್ಲಿದ್ದಾನಷ್ಟೆ. ಅದಕ್ಕಾಗಿ ಇವ ಹೇಳ್ತಿದ್ದಾನೆ ಅಂದ್ರೆ ಇವನ ಮಕ್ಕಳೇ ಅವರು ಅಂತ ಹೇಳಿ ನಿಶ್ಚಯನೇ ಮಾಡ್ಕೊಂಡು ಹೋದ್ರು ಅವ್ರು. ಯಾರು? ಗರ್ಗಾಚಾರ್ಯ. ಅದಕ್ಕೆ ಹೇಳಿದ್ರು ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥ. ಉಳಿದವ್ರಿಗೆಲ್ರಿಗೂ ಸಂದೇಹ ಇದ್ದೇ ಇತ್ತು. ಅಲ್ಲಿ ಯಾರೋ ಇದ್ದಾರಂತೆ, ಯಾರೋ ಬಲಿಷ್ಠರಿದ್ದಾರಂತೆ. ಕಂಸ ಯಾರನ್ನು ಕಳಿಸಿದ್ದ? ಇನ್ನೊಂದು ಸ್ವಾರಸ್ಯ ಏನ್ ಗೊತ್ತಾ? ಕಂಸ ಯಾರ್ಯಾರನ್ನು ಕೊಲ್ಲಿಕ್ಕೆ ಕಳಿಸ್ತಿದ್ನೋ ಅದನ್ನು ಎಲ್ರಿಗೂ ಎದುರಿಗೆ ಕಳಿಸ್ತಿರ್ಲಿಲ್ಲ. ಕಂಸ ಕುಟಿಲೋಪಾಯದಲ್ಲಿ ಬಲು ಚತುರ. ಸ್ಟಿಲ್ ಹಿಸ್ ಡೆತ್, ಅವನ ಮರಣದ ಪರ್ಯಂತರವಾಗಿ ಅಮ ಕೃಷ್ಣನನ್ನ ದ್ವೇಷ ಮಾಡ್ತಿದ್ದ ಅಂತ ಹೇಳಿ ತುಂಬಾ ನಿಪುಣತರವಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗ್ತಿತ್ತೆ ಹೊರತಾಗಿ ಹೊರಗಿನಿಂದ ಗೊತ್ತೇ ಆಗಿರಬಾರ್ದು ಆ ರೀತಿ ಇಟ್ಟಿದ್ದ ಕಂಸ. ಯಾಕೆ ಅಂದ್ರೆ ಕೃಷ್ಣ ಹುಟ್ಟಿದಾಗಿನಿಂದಲೇನೆ ಏನಾಗಿತ್ತು ಅಂತಂದ್ರೆ ಜನಾನುರಾಗ ಬೆಳೀತಾ ಹೋಗಿತ್ತಿಲ್ಲ. ಜನಾನುರಾಗ ಸಂಪಾದಕವಾಗಿರ್ತಕ್ಕಂತಹ ಮಾತುಗಳನ್ನ ಆಡ್ತಾ ಹೋಗ್ತಾರೆ. ಪ್ರಕೃತಿಯಿಂದ ಆರಂಭ ಮಾಡಿಕೊಂಡು ಸ್ಥಾವರ ಜಂಗಮಾದಿ ಎಲ್ಲಾ ಪದಾರ್ಥಗಳಲ್ಲಿ ಕೃಷ್ಣ ಪರಮಾತ್ಮ ಹುಟ್ಟಿದ್ದ ಅಂತನ್ನೋ ಕಾರಣದಿಂದಲೇನೆ ವಿಪರಿಣಾಮ ಆಗ್ತಿತ್ತಂತೆ, ವ್ಯತ್ಯಾಸ ಆಗ್ತಿತ್ತಂತೆ. ಕೆಲವ್ರನ್ನ ನೋಡಿದ್ರೆ ಜಗತ್ನಲ್ಲಿ ಸಂತೋಷ ಆಗ್ತದ್ರಿಪ್ಪ. ಯಾಕೆ ಅಂತ ಕೇಳಬಾರ್ದು ನೀವು. ಅವ್ರನ್ನ ನೋಡಿದ್ರೇ ಸಂತೋಷ ಆಗ್ತದ್ರಿ ಅಂತಾರೆ. ಕೆಲವರು ಮುಖ ಇರ್ತಾವೆ, ನೋಡಿದ ತಕ್ಷಣ ನಾವೇ ಮುಖ ಸಿಂಡ್ರ ಸಮಾನ ಆಗ್ತದೆ. ಯಾಕೆ ಮುಖನೇ ಹಂಗಪ್ಪ, ನಿನ್ನ ನೋಡಿದ್ರೆ ಸಿಟ್ಟು ಬರ್ತದೆ ನೋಡುವಂತಂತಾರೆ. ಯಾಕೆ? ಮುಖನೇ ಹಾಗೆ. ಅವನೇನ್ರಿ ನೋಡಿದ ಕ್ಷಣಕ್ಕೆ ಅವನನ್ನ ಆನಂದ ಆಗ್ತದೆ. ಯಾಕೆ? ಅವನ ಮಕ್ಕಳಲ್ಲಿ ಏನಿದೆ ಅಥವಾ ಏನಾರ ಕೊಟ್ಟನೇನ್ ನಿನಗೆ? ಎರಡೂ ಇಲ್ಲ. ಅಥಾಪಿ ಯಾಕೆ? ಅದಕ್ಕೆ ಕಾರಣ ಏನು ಅಂದ್ರೆ ಅವರವರಲ್ಲಿ ಇರತಕ್ಕಂತಹ ವರ್ಚಸ್ಸು ಅಂಥದ್ದು. ಕೃಷ್ಣ ಪರಮಾತ್ಮ ಜನ್ಮ ಪ್ರವೃತ್ತಿ ಈ ರೀತಿ ಜನಾನುರಾಗವನ್ನು ಬೆಳೆಸ್ಕೋತಾನೆ ಬಂದಿದ್ದಂತೆ. ಅದನ್ನೆಲ್ಲ ಗೋಪಿಕಾಸ್ತ್ರೀಯರ ಪ್ರಸಂಗದಿಂದ ಎಲ್ಲ ಬೇಕಾದಷ್ಟು ಹೇಳ್ತಾರೆ. ಗೋಪಿಕಾಸ್ತ್ರೀಯರು ಯಾವುದೋ ನಿಮಿತ್ತಕ್ಕೆ ಬಂದು ಬಿಟ್ಟು ನಂದನ ಮನೆಯಲ್ಲಿ ಬೆಳಗ್ಗೆ ಬಂದು ಕೂತವ್ರು ಸಂಜೆಗೆ ಎದ್ದು ಹೋಗ್ತಿದ್ರಂತೆ. ಯಾಕೆ ಹೋಗ್ತೀರಾ ಅಷ್ಟು ಅಂತ ಹೇಳ್ಬಿಟ್ಟು ಮನೆಯಾಗಿನ ಗಂಡಸರಿಗೆ ಕೇಳಿದ್ರೆ ನಂದನ ಮನೆಗೆ ಹೋಗಿದ್ದೆ, ಅದೇನ್ ಬೇರೆ ಮನೆಗೆ ಹೋಗಿದ್ದೆ, ತವ್ರ ಮನೆಗೆ ಹೋಗಿದ್ದೇನೋ, ಯಾಕೆ ಇಷ್ಟೊಂದೆಲ್ಲ ಬೈತೀರಿ ಅಂತಿದ್ರಂತೆ ಹೆಂಗಸರಲ್ಲ. ನಂದನ ಮನೆಗೆ ಹೋಗಿದ್ದೆ, ತವ್ರ ಮನೆಗೆ ಏನು ಹೋಗಿರ್ಲಿಲ್ಲ. ತವ್ರ ಮನೆಗೆ ನೀವು ಕಳಿಸೋದಿಲ್ಲ, ಅಲ್ಲೇನು ಹೋಗಿಲ್ಲ. ನಂದನ ಮನೆಗೆ ಹೋಗಿದ್ದೆ, ಸಂಜೆಗೆ ಬಂದೆ ಅಷ್ಟೇ. ಬೆಳಗ್ಗಿನಿಂದ ಸಂಜೆ ತನಕ ಹೋಗ್ಬೇಕು ಹೆಣ್ಮಗಳು ನಂದನ ಮನೆಗೆ ಹೋಗಿ ಕೂತ್ಕೊಂಡ್ರೆ ಗಂಡನ ಗತಿ ಏನು? ಪರಮಾತ್ಮ ದರ್ಶನ ಮಾತ್ರದಿಂದಾಗಿ ಆ ರೀತಿಯಲ್ಲಿ ಚಿತ್ತಾಕರ್ಷಕವಾಗಿರತಕ್ಕಂತಹ ಮತ್ತೆ ಮನಸ್ಸನ್ನ ಸೆರೆ ಹಿಡಿಯುವಂತಹ ಸಾಮರ್ಥ್ಯ ಇದ್ದಂಥವನು. ಇದನ್ನ ಕಂಸ ನಿಪುಣತರವಾಗಿ ಗಮನಿಸಿದ್ದ. ಜನ್ಮ ಪ್ರವೃತ್ತಿ ಕಂಸ ಕೃಷ್ಣನನ್ನ ಗಮನಿಸ್ತಾನೆ ಬಂದಿದ್ದ. ಒಂದ್ ತಿಳ್ಕೊಂಡ್ಬಿಟ್ರಿ, ಕಾನೂನು ಓದಿದವರು ಮಾತ್ರ ಚೆನ್ನಾಗಿ ಕಾನೂನನ್ನು ತಿಳ್ಕೊಂಡಿರೋದಿಲ್ಲ. ಕಾನೂನನ್ನು ಬ್ರೇಕ್ ಮಾಡೋನು ಕಾನೂನನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಕೃಷ್ಣನನ್ನು ಉಪಾಸನ ಮಾಡೋರು ಎಷ್ಟು ಕೃಷ್ಣನನ್ನು ಚೆನ್ನಾಗಿ ತಿಳ್ಕೊಂತಾರೋ, ಕೃಷ್ಣನನ್ನ ಸಾಯಿಸಬೇಕು ಅಂತನ್ನೋ ಕಂಸ ಅದಕ್ಕಿಂತ ಹೆಚ್ಚು ತಿಳ್ಕೊತಾ ಇದ್ದ. ದಿನೇ 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 ಅವನಿಗೆ ಬರತಕ್ಕಂಥದ್ದೇನು ಜನಾನುರಾಗ ಇದೆಯಲ್ಲ, ಈ ಜನಾನುರಾಗದ ನಿಮಿತ್ತವಾಗಿ ಒಂದು ವೇಳೆ ನಾನು ಕೃಷ್ಣನನ್ನ ದ್ವೇಷ ಮಾಡ್ತೀನಿ ಅಂತಾದ್ರೆ ಆತಂಕವಾದ ಹುಟ್ಟು ಬಿಟ್ಟು ಪ್ರಜಾವರ್ಗದವರು ಎಲ್ಲರೂ ಎದ್ದು ನಿಂತು ಹೊಡಿಲಿಕ್ಕೆ ಬಂದ್ರು ಅಂದ್ರೆ ಕಂಸ ಹೇಳ ಹೆಸರಿಲ್ದಿರೋ ಅನ್ಸಾಯ್ತಾನೆ. ಯದ್ಯಪಿ ವರಾದಿಗಳು ಇದ್ದು ಅವ ಸಾಯುವಂತಹ ಪ್ರಸಂಗ ಇರಲಿಲ್ಲ. ಆದ್ರೆ ರಾಜ ಅಂತನ್ನೋ ಕಾರಣದಿಂದಾಗಿ ಪ್ರಜಾವರ್ಗದವರು ಭುಗಿಲೆದ್ದು ಬಿಟ್ರೆ, ಆತಂಕವಾದ ಜಗತ್ತಿನಲ್ಲಿ ಎದ್ದು ಬಿಟ್ರೆ ಯಾರು ತಡೆಯೋರು? ಇವತ್ತು ಭರತಖಂಡದ ಜನಸಂಖ್ಯೆ 140 ಲಕ್ಷ ಕೋಟಿ ಅಂತ ಹೇಳ್ತಾರೆ, ಹೌದಲ್ವಾ? ಇಷ್ಟು ಜನಸಂಖ್ಯೆ ಪೊಲೀಸರು ಎಷ್ಟಿದ್ದಾರೆ ಅಂತ ಅನ್ಕೊಂಡ್ರಿ? 2 ಜನ ಇದ್ದಾರೆ. ಏನ್ ಕೋಟಿಗಟ್ಟಲೆ ಇದ್ದಾರೆ ಅಂತ ಅನ್ಕೊಂಡ್ರೆ? ಅಷ್ಟು ಇಲ್ಲ, ಲಕ್ಷಕ್ಕೊಬ್ಬ ಪೊಲೀಸರು ಇದ್ದಾರೆ ಅಷ್ಟೇ. ಆದ್ರೂ ಪೊಲೀಸರನ್ನ ಕಂಡ್ರೆ ಏನಿದೆ ಅಂತಂದ್ರೆ ಸಾಮಾನ್ಯ ಜನತೆಯಲ್ಲಿ ಭಯ ಇದೆ, ಹೌದಷ್ಟೇ. ಆದ್ರಿಂದಾಗಿ ಕಂಸ ತಾನೆಲ್ಲ ದುರ್ಮಾರ್ಗವನ್ನ ಮಾಡ್ಲಿಕ್ಕೆ ನಿಪುಣತರರಾಗಿರ್ತಕ್ಕಂತಹ ಮಾಯಾವಿಗಳಾದ ಬೇಕಾದಷ್ಟು ಜನರನ್ನ ಸಾಕೊಂಡಿದ್ರು ಅವರನ್ನ ಯಾರನ್ನು ವ್ಯಕ್ತವಾಗಿ ಹೋಗಿ
ಕೃಷ್ಣನನ್ನ ಕೊಲ್ರಿ, ಅಥವಾ ನೀವು ಕೃಷ್ಣನನ್ನ ಕೊಲ್ಲಲಿಕ್ಕೆ ನನ್ನ ಕಡೆಯಿಂದ ಬಂದಿದ್ದೀರಿ ಅಂತ ಜಗತ್ತಿನೊಳಗೆ ಗೊತ್ತಾಗಬಾರ್ದು. ನೀವೊಬ್ರು ರಾಕ್ಷಸರು ಸತ್ರುನು ನೀವೊಬ್ರು ರಾಕ್ಷಸರು ಅಂತ ಗೊತ್ತಾಗಬೇಕೆ ಹೊರತು ನೀವು ನನ್ನ ಕಡೆಯಿಂದ ಬಂದಿದ್ರಿ ಅಂತ ಜನ ಊಹಾಪೋಹ ಅಂತ್ಯಕಂತ್ಯಗಳನ್ನು ಮಾತಾಡ್ಬೇಕೆ ಹೊರತು ನನ್ನ ಕಡೆಯಿಂದ ಬಂದಿದ್ರಿ ಅಂತ ಅನ್ಲಿಕ್ಕೆ ದೇರ್ ಇಸ್ ನೋ ಎವಿಡೆನ್ಸ್. ಇದನ್ನ ಎಲ್ಲಿವರೆಗೆ ಅಕ್ರೂರ ಕರ್ಕೊಂಡ್ ಬಂದೋ ಕೃಷ್ಣ ಪರಮಾತ್ಮನನ್ನ ಅಲ್ಲಿವರೆಗೂ ರಂಗಮಂಚದ ಒಳಗೆ ಪ್ರವೇಶ ಮಾಡಿದ್ರೂ ಕೂಡ ಸ್ಪರ್ಧೆಗೋಸ್ಕರವಾಗಿ ಕೃಷ್ಣ ಬಲರಾಮರನ್ನ ಕರೆಸಿದ್ಯಾ ಅಂತ ಏನೇ ಕಂಸ ಹೇಳ್ತಾ ಇದ್ನೇ ಹೊರತಾಗಿ ಕೃಷ್ಣನನ್ನ ಕೊಲ್ಲೋದಕ್ಕೋಸ್ಕರವಾಗಿ ಕರೆಸಿದ್ದೀನಿ ಅಂತ ಹೇಳಿ ಕಂಸ ಆಕಸ್ಮಿಕವಾಗಿಯೂ ತನ್ನ ಬಾಯಿಂದ ಹೇಳಿದ. ದ್ವೇಷ ಅಂದ್ರೆ ಈ ರೀತಿ, ಇದೆಲ್ಲ ನಿಗೂಢ ದ್ವೇಷ ಅಂತ. ದ್ವೇಷ ಮಾಡಿದ್ರೆ ಜಗತ್ನಲ್ಲಿ ಗೊತ್ತಾಗದೇ ಇರೋ ಹಂಗೆ ದ್ವೇಷ ಮಾಡೋರು ಇರ್ತಾರೆ. ಮೇಲ್ನೋಟದಲ್ಲಿ ನೀವು ಅವರನ್ನು ದ್ವೇಷಿಗಳು ಅಂತ ಗುರುತಿಸ್ಲಿಕ್ಕೆ ಆಗಬಾರ್ದು. ಮೇಲ್ನೋಟದಲ್ಲಿ ನಿಮ್ಗೆ ಹಾರ ಹಾಕ್ತಾರೆ, ತುರಾಯಿ ಕೊಡ್ತಾರೆ, ನಿಮ್ಗೆ ಕರೆದು ಊಟಕ್ಕೆ ಹಾಕ್ತಾರೆ, ಬೇಕಾದ್ದು ಮಾಡ್ತಾರೆ, ದ್ವೇಷ ಮಾಡ್ತಾರೆ ಅಂತ ನೀವು ಆಕಸ್ಮಿಕವಾಗಿಯೂ ಸಾಮಾನ್ಯ ಜನತೆ ಪರಿಭಾವಿಸುವಂಗಿಲ್ಲ. ರಾಜನೀತಿ ಅಂದ್ರೆ ಇದೆ, ಇದನ್ನೇ ರಾಜನೀತಿ ಅಂತ. ಅದಕ್ಕೇನೆ ದುರ್ಯೋಧನನು ಕೂಡ ದೂತ ಕ್ರಮಕ್ಕೆ ಬಂದಾಗ ಕೃಷ್ಣ ಪರಮಾತ್ಮನ ಊಟಕ್ಕೆ ಬಾ ಅಂತ ಕರೀತಾನೆ. ಯಾಕೆ? ನಾನ್ ನಿನ್ನನ್ನು ದ್ವೇಷ ಮಾಡ್ತಿದ್ದೀನಿ ಅಂತ ಹೇಳಿ ಜಗತ್ತು ತಪ್ಪು ತಿಳ್ಕೊಂಡಿದೆ, ಅದನ್ನ ಪರಿಮಾರ್ಜನೆ ಮಾಡ್ಬೇಕು, ಅದಕ್ಕೆ ಊಟಕ್ಕೆ ಬಾ. ಪರಮಾತ್ಮ ಹಂಗಂತಾನೆ, ಜಗತ್ತೇನ್ ತಪ್ಪು ತಿಳ್ಕೊಂಡಿಲ್ಲ, ಜಗತ್ ಸರಿಯಾಗಿ ತಿಳ್ಕೊಂಡಿದೆ. ನಾನ್ ನಿನ್ನನ್ನು ದ್ವೇಷ ಮಾಡ್ತೀನಿ, ನೀನು ನನ್ನ ದ್ವೇಷ ಮಾಡ್ತೀಯ ಅನ್ನೋದನ್ನ ತೋರಿಸೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರವಾಗಿ ದ್ವಿಷನನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಒಂದೇ ಕೆಲಸ, ದೂತ ಕರ್ಮಕ್ಕೆ ಹೋಗಿದ್ದಾನೆ, ಎಲ್ಲಿ ಊಟ ಮಾಡಿದ್ರೆ ಏನಾಗಬೇಕಾಗಿತ್ತು ಒಂದು. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು ಸಹಸ್ರಕಾರಿಯೇಷು ಭವಾನ್ ಸಮರ್ಥ. ದುರ್ಯೋಧನನ ಮಾನಭಂಗವನ್ನು ಸಾಧಿಸಬೇಕು. ಹೆಂಗೆ? ಹೋದಾಗ ಅವ್ನು ಮಾನಿಷ್ಠನಾಗಿ ಬಂದ್ಬಿಟ್ಟು ಊಟಕ್ಕೆ ಬಾರೋ ಅಂತ ಕರೆದ್ರೆ ನಿಮ್ಮನಿಗೆ ಯಾಕೆ ಹೋಗ ಅಂದ್ರೆ ಏನರ್ಥ? ಮರ್ಯಾದೆ ತೆಗೆದಂಗಾಯ್ತು. ನೀನು ದ್ವೇಷಿ ಅಂತ ಜಗತ್ತಲ್ಲೆಲ್ಲ ಪ್ರಚಾರ ಕಟ್ಟಿದಂಗಾಯ್ತು. ನೀನು ಅನ್ನ ಹಾಕ್ತಿ ಅಂದ್ರೂ ನಾನು ಬೇಡ ಅಂತೀನಿ ಅಂತಂದ್ರೆ ನೀನು ನಿಗೂಢ ದ್ವೇಷ ಜಗತ್ತಿನಲ್ಲಿ ತೋರ್ಪಡಿಸಿದಂಗಾಯ್ತು. ಇಂಥವೆಲ್ಲ ಕೆಲಸ, ಒಂದೊಂದೇ ಕೆಲಸ ಮಾಡ್ತಿರ್ತಾರೆ ಅವರು, ಅದ್ರ ಪರಿಣಾಮದ ಮಾತ್ರ ಬಹಳಷ್ಟು ಆಗ್ತಿರ್ತಾರೆ. ಅದಕ್ಕೆ ಅಂದ್ರೆ ಅವರು ಸಹಸ್ರ ಕಾರಣೇಶು ಭವಾನ್ ಸಮರ್ಥ ಅಲ್ಲ, ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥ. ಫಲಗಳು ಆ ರೀತಿ ಏನಾಗ್ತಿರ್ತವೆ ಅಂದ್ರೆ ನಾನಾ ವಿಧವಾದಂತಹ ಫಲಗಳಾಗ್ತಿರ್ತವೆ. ಹಾಗಾಗಿ ಕಂಸ ಕರೆಯೋ ತನಕನೂ ಕೂಡ ಕಂಸ ಅಂತ ಒಬ್ಬವನಿದ್ದಾನೆ, ಸಾಮಾನ್ಯ ಜನರಲ್ಲಿ ಏನು ಕಂಸ ಅಂತ ಒಬ್ಬವನಿದ್ದಾನೆ, ಕೃಷ್ಣ ಅಂತ ಒಬ್ಬವನಿದ್ದಾನೆ. ಅವನು ಕೃಷ್ಣ ಜಗತ್ನಲ್ಲಿ ಪ್ರಸಿದ್ಧಿಗೆ ಬಂದಿರತಕ್ಕಂತಹ ವ್ಯಕ್ತಿ. ಅವನೇನೋ ಸ್ಪರ್ಧೆಗೋಸ್ಕರವಾಗಿ ಬರ್ತಾ ಇದ್ದಾನಂತೆ ಅಂತಷ್ಟೇ ಜಗತ್ನಲ್ಲಿ ಗೊತ್ತಿತ್ತು. ದ್ವೇಷಣೆ ಮಾಡುವಂಗಿದ್ರೆ ಕಂಸ ಯಾರನ್ನ ಬೇಕಾದ್ರೂ ಕರೆಸ್ಬೋದಾಗಿತ್ತು, ಕರೀಲಿಕ್ಕೆ ಯಾರನ್ನ ಬೇಕಾದ್ರೂ ಕಳಿಸ್ಬೋದಿತ್ತು. ಅಕ್ರೂರನನ್ನೇ ಯಾಕೆ ಕಳಿಸಿದ ಅಂದ್ರೆ ಆಕಸ್ಮಿಕವಾಗಿ ಇವನು ಕೂಡ ನಾನು ದ್ವೇಷ ಮಾಡ್ತಿದ್ದೀನಿ ಅಂತ ಸಾಮಾನ್ಯ ಜನತೆ ತಿಳ್ಕೊಳ್ಳದೆ ಇರಲಿ. ಅದರ ನಿಮಿತ್ತವಾಗಿ ನನ್ನ ರಾಜ್ಯದಲ್ಲಿ ನನ್ನ ವಿರೋಧವನ್ನ ಮಾಡತಕ್ಕಂಥ ಆತಂಕವಾದ ಭುಗಿಲು ಏಳೋದು ಬೇಡ. ಇವೆಲ್ಲ ರಾಜಕೀಯಗಳು. ಪರಮಾತ್ಮನು ಏನ್ ಮಾಡ್ದ? ಕಂಸ ನನ್ನನ್ನ ದ್ವೇಷ ಮಾಡ್ತಿದ್ದಾನೆ ಅಂತ ಎಲ್ಲೂ ಬಾಯಿ ತಪ್ಪಿನೂ ಹೇಳಿರಲಿಲ್ಲ. ಆದ್ರೆ ಕಂಸನ ಕಡೆಯಿಂದ ಬರೋರೇನಿದ್ದಾರಲ್ಲ ಅವ್ರನ್ನ ಯಾರನ್ನು ಬಿಟ್ಟು ಕಳಿಸ್ತಾರೆ. ಅವ್ರಿಗೆ ಯಾರ್ಯಾರ್ಯಾರ್ಯಾರಿಗೂ ಕಳಿಸುವಂಗಿಲ್ಲ, ಅವ್ರನ್ನ ನೇರವಾಗಿ ತಮಸ್ಸಿಗೆ ಕಳಿಸೋದು. ಆದ್ರೆ ಇವನನ್ನ ಕಳಿಸಿದವನಿಗೆ ಮಾತ್ರ ಏನಾಗ್ಬೇಕು ಅಂದ್ರೆ ದಿನನಿತ್ಯ ಅವ ಸಾಯ್ಬೇಕು. ಒಂದೇ ಸತ್ಯ ಸತ್ರ ಉಪಯೋಗ ಇಲ್ಲ. ಅದಕ್ಕೆ ಸಹಸ್ರಕಾರಿಯೇಷು ಭವಾನ್ ಸಮರ್ಥ. ಪೂತ್ನಿ ಹೋದ್ಲು, ಶಕಟಾಸುರ ಹೋದ, ಮಾಯಾಸುರ ಹೋದ, ವೃತ್ರಾಸುರ ಹೋದ, ಅರಿಷ್ಟಾಸುರ ಹೋದ, ಕೇಶಿ ಹೋದ, ಇನ್ನೊಬ್ಬ ಮತ್ತೊಬ್ಬ ಯಾರ್ಯಾರಿದ್ರೋ ಹೋಗ್ತಿದ್ರಷ್ಟೇ, ನೋ ರಿಟರ್ನ್ ಟಿಕೆಟ್. ಅವ್ರು ಮರಳಿಯೇ ಬಂದಿರಬಾರ್ದು. ಅವ್ರು ಬರದೇ ಇದ್ದ ಒಂದೊಂದು ಸರ್ತೆ ಕಂಸ ಇವನು ಸತ್ನ ಅಂತ ಹೇಳಿ ಕಂಸ ದಿನ ಸಾಯ್ಬೇಕು. ಒಂದೇ ಸರ್ತೆ ಸಾಯಿಸಿಬಿಟ್ರೆ ಏನಾಗೋದಿಲ್ಲ, ಸ್ವಾರಸ್ಯ ಬರೋದಿಲ್ಲ. ಕೆಲವರಿಗೆಲ್ಲ ಮರಣ ಸುಖಪ್ರದ ಆಗಬಾರ್ದು. ಸುಖ ಮರಣ ಅಂತ ಅನ್ನೋದೇನಿದೆ, ಸುಖವಾಗಿ ಹಿಂಗೆ ಕೂತಿದ್ದರ್ರಿ, ಕೂತ್ಕೊಂಡೆಲ್ಲ ಹರಿಸ್ಮರಣ ಮಾಡ್ಕೊಂಡು ದೇಹತ್ಯಾಗ ಮಾಡಿದ್ರು. ಅದು ಕಷ್ಟ ಏನು? ದೇಹವನ್ನು ಆರಾಮಾಗಿ ಹಾಕೊಂಡಿರುವಂತಹ ಬಟ್ಟೆಯನ್ನು ಬಿಟ್ಟು ಹೋದಂಗೆ ಹೋಗ್ಬಿಟ್ರೆ ಅದು ಯಾವ ರೀತಿಯಾದಂತಹ ಮರಣ ಅಂದ್ರೆ ಅವ್ರಿಗೆ ಅತ್ಯಂತ ಅನಾಯಾಸದಿಂದ ಆಗೋಗ್ಬಿಡ್ತದೆ. ಕಂಸ ಹಂಗ ಸಾಯಬಾರ್ದು. ಹೆಂಗ್ ಸಾಯ್ಬೇಕು? ದಿನ ಸಾಯ್ಬೇಕು. ದಿನಾ ದುಃಖ ಪಡಬೇಕು, ದಿನ ಸಾಯ್ಬೇಕು.
ಅವನು ಸಾಯಬೇಕು, ಅವನವರು ಸಾಯಬೇಕು, ಅವನವರು ಸಾಯೋದನ್ನ ಅವನು ಕಂಡು ಕಂಡು ಸಾಯ್ತಾ ಇರಬೇಕು. ಈ ಕಾರಣದಿಂದಾಗಿ ಬ್ರಹ್ಮದೇವರು ಪರಮಾತ್ಮನನ್ನ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿ ಮತ್ತೇನ್ ಮಾಡಿದ್ದಾರೆ ಅಂದ್ರೆ ಅವತಾರವನ್ನು ಮಾಡು ಅಂತ ಹೇಳಿ ಕರೆದ್ರು. ತಚ್ಚಿತ್ತೇಂ ಕುರಿತ ಸುಭಕ್ತಿಲತಯ ಶ್ಲಿಷ್ಟ ಪ್ರಮೋದಾಶ್ರಭಿ ಸಿಕ್ತ ತತ್ಪುಲ ಕಾಲಿ ಮೂಲ ವಿರತ ಕಾಯ ಪ್ರಭಾಪಲ್ಲವ ಈಶನ್ ಮೀಲಿತ ನೇತ್ರ ಕುಡ್ವಲಯುತ ಶಾಖಾ ಸಹಸ್ರೋಜ್ಜಿತ ಪ್ರಾಪ್ತ ಶ್ರೀ ರಮಣ ದ್ವಿಜೇನ ಫಲಿತಸ್ತಧ್ಯಾನ ಕಲ್ಪದ್ರುಮ. ಆ ಧ್ಯಾನವೆಂಬತಕ್ಕಂತಹ ಕಲ್ಪವೃಕ್ಷದಲ್ಲಿ ಪರಮಾತ್ಮ ಏನ್ ಮಾಡ್ದ ಅಂದ್ರೆ ಅಭಿವ್ಯಕ್ತನಾಗಿ ಬಂದ. ಬ್ರಹ್ಮದೇವರಿಗೆ ಹೇಳ್ದ, ನಾನು ಹಿಂಗೆ ದೇವಕಿ ದೇವಿ ವಸುದೇವರಲ್ಲಿ ಅವತಾರವನ್ನು ಮಾಡ್ತೀನಿ ಅಂತ ಹೇಳಿ ಆ ಅವತಾರಕ್ಕೋಸ್ಕರವಾಗಿ ಕಾರಣೀಭೂತರಾಗಿರ್ತಕ್ಕಂಥ ದುರ್ಗಾದೇವಿಯನ್ನು ಹೋಗಿ ನೀನು ಸಪ್ತಮ ಗರ್ಭವನ್ನು ಏನ್ ಮಾಡು, ಅದನ್ನ ವ್ಯತ್ಯಾಸ ಮಾಡಿ ರೋಹಿಣಿ ಗರ್ಭಕ್ಕೆ ಸೇರಿಸು ಅಂತ ಹೇಳಿ ಅವಳು ಮೊದಲೇ ಪತಿಯ ಆಜ್ಞಾ ಪರಿಪಾಲಕಳವಳು ಹೇಳಿದಾಕ್ಷಣಕ್ಕೆ ಮಾಡಿದ್ದ. ಯಾಕೆ ಏನು ಅಂತನೂ ಪ್ರಶ್ನೆ ಮಾಡೋ ಹಂಗಿಲ್ಲ ಕೆಲವು ಸರ್. ಪಾತಿವೃತ್ಯ ಅಂದ್ರೆ ಅದೇನು, ಗಂಡ ಹೇಳಿದ ಮೇಲೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಅಂದ್ರೆ ಬಂತು ಸಮಸ್ಯೆ. ಜಗತ್ನಲ್ಲಿ ಎಲ್ಲರಿಗೂ ಈ ಗಂಡಂದ್ರು ಉತ್ತರ ಕೊಡ್ತಿರ್ತಾರೆ, ಹೆಂಡತಿಗೆ ಉತ್ತರ ಕೊಡ್ಬೇಕು ಅಂದ್ರೆ ಇವ್ರಿಗೆ ಯಾಕೋ ಏನಂತಂದ್ರೆ ಸುಖ ಆಗ್ತಾರೆ. ಯಾಕೆ ಅಂತ ಕೇಳಬೇಡ, ಕೆಲಸ ಮಾಡುವಂತ ತಕ್ಷಣ ಮಾಡಿಬಿಡ್ಬೇಕು. ಅಲ್ರಿ ಜಗತ್ತಿಗೆಲ್ಲ ಇಷ್ಟೆಲ್ಲ ಕಾರಣ ಹೇಳ್ತೀರಿ, ಜಗತ್ತಿಗೆಲ್ಲ ಉಪನ್ಯಾಸ ಹೇಳ್ತೀರಿ, ಮನ್ಯಾಗ ಕಾರಣ ಹೇಳು ಅಂತಂದ್ರೆ ಏನಾಗ್ತದೆ ನಿಮ್ಗೆ? ನೋಡು, ಅವ್ರಿಗೆಲ್ಲ ಕಾರಣ ಹೇಳಿ ತಿಳಿಸಿ ಹೇಳುವಂತಹದ್ದು ನಿಮ್ಗಿರ್ತಕ್ಕಂತಹ ಸಹನೆ. ನಮಗ ತಿಳಿಸಿ ಹೇಳ್ಬೇಕಾದ್ರೆ ನಿಮ್ಗೆ ಸಹನೆ ಇಲ್ಲಲ್ಲ ಅಂತ ಬೈಲಿಕ್ಕೆ ಹೋಗ್ಬೇಡ. ಅವ್ರಿಗೆ ಯಾರಿಗೂ ನನ್ನ ಅಭಿಪ್ರಾಯ ಅರ್ಥ ಆಗ್ಬೇಕಂದ್ರೆ ಗಂಟೆಗಟ್ಲೆ ಹೇಳ್ದೇನೆ ವಿಧಿ ಇಲ್ಲ. ಆದ್ರೆ ಹೆಂಡ್ತಿ ನೀನು, ನಿನಗೆ ಕೆಲಸ ಮಾತ್ರ ಹೇಳ್ತೀನಿ, ಯಾಕೆ ಅಂತ ಹೇಳುದಿಲ್ಲ, ಅದನ್ನ ತಿಳ್ಕೋಬೇಕು, ನೀನೇ ತಿಳ್ಕೋಬೇಕು. ಪರಮಾತ್ಮ ಆಜ್ಞಾ ಮಾಡಿದ ಕ್ಷಣಾರ್ಧದಲ್ಲಿ ಹೋಗಿ ಆ ಕೆಲಸ ಮಾಡು ಅಂತ ರಮಾದೇವಿ ಏನ್ ಮಾಡಿದ್ದಾಳೆ, ಆಯ್ತು ಅಂತಂದು ಹೇಳಿದ್ಲು, ಹೋಗಿ ಮಾಡಿದ್ಲು. ಅದಕ್ಕೆ ಪೂರ್ವಭಾವಿಯಾಗಿ ಪರಮಾತ್ಮ ತಾನು ಅಷ್ಟಮ ಗರ್ಭದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಶೇಷದೇವರನ್ನಲ್ಲಿ ಇಟ್ಟುಬಿಟ್ಟು ಶೇಷದೇವರು ಅಲ್ಲಿ ಬಹುಕಾಲದವರೆಗಿದ್ದು ಮತ್ತೆ ಪರಮಾತ್ಮ ಅವತಾರ ಮಾಡುವಂತಹ ಸಂದರ್ಭದಲ್ಲಿ ಆ ಶೇಷದೇವರು ತಾವು ಏನ್ ಮಾಡಿದ್ರು ಅಂದ್ರೆ ತಾವು ಹೊರಗೆ ಬಂದ್ರು, ಪರಮಾತ್ಮ ಒಳ ಪ್ರವೇಶವನ್ನು ಮಾಡಿದ್ರು. ಹೆಂಗಿತ್ತಿದ್ರು ರಾಜಾಧಿ ರಾಜಪ್ರಭ ಅಂತ. ಚಕ್ರವರ್ತಿ ತಾ ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ತಾನೆ ಅಂದ್ರೆ ತಾ ಎಲ್ಲಿ ಹೋಗ್ಬೇಕಾಗಿರ್ತದ ಆ ಪ್ರದೇಶವನ್ನೆಲ್ಲ ಸುತ್ತಮುತ್ತಲಿನ ಎಲ್ಲ ಸೆಕ್ಯೂರ್ಡ್ ಆಗಿದೆಯಾ ಅಂತ ನೋಡ್ಕೊಂಡ್ ಬರ್ಲಿಕ್ಕೆ ಹೆಂಗ್ ಕಳಿಸ್ತಾನೋ ಆ ರೀತಿ ಬಲರಾಮ್ ದೇವ್ರಿಗೆ ಮೊದಲೇ ಅವಕಾಶವನ್ನ ಮಾಡಿಕೊಟ್ನಲ್ಲ ಪರಮಾತ್ಮ. ಯಾಕೆ ಅಂತಂದ್ರೆ ಈ ಚಕ್ರವರ್ತಿ ಹೋಗೋಕ್ಕಿಂತ ಮುಂಚೆ ಹಾಸಿಗೆ ಮೊದಲೇ ಹೋಗಿರ್ಬೇಕು. ಆ ಬಲರಾಮ್ ದೇವರು ಶೇಷಾವತಾರಿಗಳಾದ್ರಿಂದ ಮೊದಲೇ ಹೋಗಿ ಅವತಾರ ಮಾಡಿದ್ರು. ನೋಡ್ರಿ, ಮೊದ್ಲು ಅವತಾರ ಮಾಡಿದ್ರು ಅವ್ರನ್ನ ಸಣ್ಣವರು ಅನ್ನೋದನ್ನ ಮಾತ್ರ ಈ ವಾದರಾಜ ತೀರ್ಥರು ಬಿಡೋದಿಲ್ಲ. ನಮ್ಮಲ್ಲಿ ಯಾವ ಯಾವ ಕಾರಣಗಳನ್ನು ಇಟ್ಟುಕೊಂಡು ನೀವು ದೊಡ್ಡವರು ಅಂತ ಆಗ್ಲಿಕ್ಕೆ ಹೋಗ್ತಿರೋ ಆ ಎಲ್ಲಾ ಕಾರಣಗಳನ್ನು ತಿರುಗಿಸಬೇಕಾದ್ರೂ ಹೇಳಲಿಕ್ಕೆ ನಮ್ಮ ಹತ್ರ ಬುದ್ಧಿವಂತಿಕೆ ಇದೆ. ಬುದ್ಧಿವಂತಿಕೆ ಬೇಕಷ್ಟೇ. ಪರಮಾತ್ಮ ರಾತ್ರಿ ಕಾಲದಲ್ಲೇ ಅವತಾರವನ್ನು ಮಾಡಿದ, ಸೂಕ್ತವೇ ಆಗಿತ್ತು ಅಂತಾರೆ ವಾದರಾಜ ತೀರ್ಥರು. ಯಾಕೆ ಹಗಲು ಹುಟ್ಟಿದ್ರೆ ಅನುಕೂಲ ಆಗ್ತಿರ್ಲಿಲ್ಲ, ನಮ್ಮ ಬೇಗ ಅಡಿಗೆ ಕೊಟ್ಟುಬಿಟ್ಟು ತಿನ್ನೋದನ್ನ ತಿಂದು ಮುಗಿಸ್ತಿದ್ವಿ. ಯಾಕೆ ಆ ರಾತ್ರಿ ಒಳಗೆ ಅವತಾರವನ್ನು ಪರಮಾತ್ಮ ಅಂದ, ಬ್ರಹ್ಮದೇವರು 1000 ಕಾರ್ಯ ಇದೆ ಅಂತ. ಯಾವತ್ತಿಗೆ 1000 ಕಾರ್ಯ? ಕಣ್ಣು ಕಾಣಿಸ್ದೇ ಇರ್ಬೇಕಾದ್ರೆ 1000 ಕಾರ್ಯ ಇದು. ಕಣ್ಣು ಕಂಡಾಗಲ್ಲ. ಕಣ್ಣು ಯಾವಾಗ ಕಾಣಿಸೋದಿಲ್ಲ? ರಾತ್ರಿ ಕಾಲದಲ್ಲಿ. ಮತ್ ನನಗೆ ಎಷ್ಟು ಕಣ್ಣು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ. 1000 ಕಣ್ಣುಗಳನ್ನು ಇಟ್ಟುಕೊಂಡು ಯಾವತ್ತಿಗೆ ಕೆಲಸ ಮಾಡಬೇಕು? ರಾತ್ರಿ ಕಾಲದಲ್ಲಿ ಕೆಲಸ ಮಾಡಬೇಕು. ಯಾಕೆ ರಾತ್ರಿ ಆ ಕಾಲದಲ್ಲಿ ಯಾಕೆ ಕೆಲಸ? ನಿನ್ನನ್ನು ಕರೀತಿರೋದೇ ರಾಕ್ಷಸರ ಸಂಹಾರಕ್ಕೆ. ಅವ್ರಿಗೆ ರಾತ್ರಿನೇ ಏನಪ್ಪಾ ಅಂದ್ರೆ ಕೆಲಸ ಇರೋದು. ಅವ್ರು ಯಾರೂ ಕೂಡ ಹಗಲುಚಾರಿಗಳಲ್ಲ, ಅವರೆಲ್ಲರೂ ನಿಶಾಚಾರಿಗಳು. ನಿಶಾಚರರಾದಂತಹ ಅವರನ್ನ ನೀನು ಸಂಹಾರ ಮಾಡಬೇಕು ಅಂದ್ರೆ ನಿಶೆಯಲ್ಲಿ ಅವತಾರವನ್ನು ಮಾಡತಕ್ಕಂಥದ್ದೇ ಯೋಗ್ಯವಾದದ್ದು ಅಂತ ತಿಳಿದು ಪರಮಾತ್ಮ ಏನ್ ಮಾಡಿದ್ದಾನೆ? ದಿಗಷ್ಟಕ್ಕೆ ರಾತ್ರಿ ಚರಾಂತಿಗೀಶೋ ತಿಥಿರ್ನಿಶಾಸಾಚ ಗುಣೋಚಿತ ಇವ. ಅದರಲ್ಲೂ ಕೃಷ್ಣ ಪಕ್ಷದಲ್ಲಿ ಅವತಾರ ಮಾಡಿದ್ದಂತ ಪರಮಾತ್ಮ. ಹಗಲಿದ್ದು ಬಿಟ್ರೆ ಚಂದ್ರನ ಬೆಳಕಿದ್ರೆ ಅವ್ರು ಏನ್ ಮಾಡೋದಿಲ್ಲ ಅಂದ್ರೆ ರಾತ್ರಿಂಚರರು ಕೆಲಸ ಮಾಡೋದಿಲ್ಲ, ಅವ್ರಿಗೆ ಕತ್ಲೆ ಇರಬೇಕು. ಅದಕ್ಕಾಗಿ ಕೃಷ್ಣ ಪಕ್ಷವನ್ನ ಆಶ್ರಯಣ ಮಾಡ್ತಾರೆ. ಆ ಕೃಷ್ಣ ಪಕ್ಷದಲ್ಲಿ ಪರಮಾತ್ಮ ಏನ್ ಮಾಡ್ದ ಅಂತಂದ್ರೆ ಅವತಾರವನ್ನು ಮಾಡ್ದ. ಆ ಅವತಾರವನ್ನು ಮಾಡಿದಾಗ ಗಂಧರ್ವರು, ಅಪ್ಸರಾಸ್ತ್ರೀಯರು ಇವರೆಲ್ಲರೂ ಕೂಡ ಭಗವಂತನನ್ನ ಏನ್ ಮಾಡಿದ್ರಂತೆ? ನರ್ತನ, ಗಾಯನ, ಸ್ತೋತ್ರಾದಿಗಳಿಂದ ಮತ್ತೆ ಭಗವಂತನನ್ನ ಪಾಡಿದ್ರಂತೆ. ಯಾಕೆ ಮಾಡಿದ್ರು? ವಾದರಾಜ ತೀರ್ಥರಂತಾರೆ, ಈ ಲಂಚ ಕೊಡೋರ್ದೆಲ್ಲರದು ಸ್ವಭಾವ ಹಿಂಗೆ. ಏನಂದ್ರೆ ಸಣ್ಣವರಿದ್ದಾಗ ಏನೋ ಒಂದು ಪದಾರ್ಥವನ್ನ, ಸಿಹಿ ತಿಂಡಿಯನ್ನು ಕೊಟ್ಟು ಬಿಟ್ರೆ ದೊಡ್ಡವನಾದ್ಮೇಲೆ ನಿಂಗೆ ಸಿಹಿ ತಿನ್ನಿಸಿದ್ನೆಲ್ಲ ನಾನೇ ಅದು ಅಂತಂದು ಹೇಳಿ
ಹೇಳಿದ್ರೆ ಅವನೇನೋ ಆ ಕಾಲಕ್ಕೆ ಸಹಾಯ ಮಾಡ್ತಾನೆ ಅನ್ನೋ ಭ್ರಾಂತಿ. ಯಾರಿಗೆ? ಇವರೆಲ್ಲರಿಗೂ. ಸಣ್ಣವನಿದ್ದಾಗ ಪರಮಾತ್ಮ ನೀ ಹುಟ್ಟಿದ ತಕ್ಷಣ ಪ್ರಾಮಾಣಿಕವಾಗಿ ನೀನು ಸರ್ವೋತ್ತಮ ಇದ್ದದ್ದಕ್ಕೋಸ್ಕರವಾಗಿ ನೀ ಶಿಶುವಂತನೂ ನೋಡ್ಲಾರ್ದನೆ ನಾನು ಬಂದು ಗಾಯನವನ್ನು ಮಾಡಿದ್ದೀನಿ, ನರ್ತನವನ್ನು ಮಾಡಿದ್ದೀನಿ, ಕರುಣಾಕಟಾಕ್ಷದಿಂದ ಈ ಉದ್ಧಾರ ಮಾಡ್ಬಿಡು ಅಂತ ಹೇಳಿ ಮುಂದಕ್ಕೊಂದು ಏನಾಗ್ಲಿಕ್ಕಾಗ್ತದೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನ್ನೊಂದನ್ನು ಸೇರಿಸಬಹುದು ಅಂತ. ತದೈವ ಗಂಧರ್ವ ಗಣಾಜಗುಸ್ತಂ ತಿಲೋತ್ತಮಾದ್ಯ ನರ್ತುಸ್ತದೈವ ಸುಗೀತ ನಾಟ್ಯೇನ ವಿಜಶ್ಯಮಾಣಂ ತಮಾತ್ಮಸಾತ್ ಕರ್ತು ವಿವಾಶ ಬಾಲ್ಯೇ. ಆ ರೀತಿಯಲ್ಲಿ ಇಂದ್ರಾದಿ ದೇವತೆಗಳು, ಬ್ರಹ್ಮಾದಿಗಳು ಎಲ್ಲರೂ ಕೂಡ ತಾವು ಸ್ತೋತ್ರವನ್ನ ಮಾಡಿ ಮತ್ತೆ ಭಗವಂತನನ್ನ ಕರೆದರು. ಚಂದ್ರ ಕಣ್ಮುಚ್ಚಾಲೆ ಆಡ್ತಾ ಇದ್ದಾನೆ. ಕೃಷ್ಣ ಪಕ್ಷದ ಅಷ್ಟಮಿ ಅಲ್ವೇ, ಕ್ಷೀಣಚಂದ್ರ. ಅವನಿಗೆ ಎರಡೂ ಆಗ್ತಾ ಇತ್ತು. ಒಂದು ಕಡೆಯಿಂದ ಅತ್ಯಂತ ಸಂತೋಷ, ಇನ್ನೊಂದು ಕಡೆಯಿಂದ ದುಃಖ. ಸಂತೋಷ ಯಾವ ಕಾರಣಕ್ಕೆ ಅಂದ್ರೆ ನನ್ನಿಂದ ಪ್ರವರ್ತಿತವಾದಂತಹ ವಂಶ. ಚಂದ್ರನನ್ನು ಜಗತ್ತಿನಲ್ಲಿ ಎಲ್ಲರೂ ಬೇಕಾದಷ್ಟು ಜನ ಬೃಹಸ್ಪತ್ಯಾಚಾರ್ಯರ ಪತ್ನಿಯನ್ನ ಅಪಹಾರವನ್ನು ಮಾಡಿರ್ತಕ್ಕಂಥ ವಿಕಲ್ಪಗಾಮಿ ಅಂತ ಹೇಳಿದ್ದಾರೆ. ಅಂಥ ವಂಶ ಅದು ದೋಷಭೂಯಿಷ್ಠವಾದಂತಹ ವಂಶ ಅಂತ ಎಲ್ಲರೂ ಅಂತಾರೆ. ಅಲ್ಲಿ ಏನೇ ಚಂದ್ರ ಏನು ಮಾಡ್ದ ಅಂತಂದ್ರೆ, ತಾನು ಅತ್ಯಧಿಕವಾಗಿ ಹತ್ತಿರ ಋಷಿಗಳ ಪ್ರೀತಿಯನ್ನು ಗಳಿಸಿದ್ದ. ಆದ್ರಿಂದಾಗಿ ದೊಡ್ಡವರ ಮಗ ಆದದ್ದರಿಂದಾಗಿ ಸ್ವಲ್ಪ ದೋಷ ಆಯಿತು. ಬುಧನಂತಹ ವ್ಯಕ್ತಿಯನ್ನು ಪಡೆದ ದೋಷ ಇನ್ನೂ ಕಡಿಮೆ ಆಯಿತು. ಮುಂದಕ್ಕೆ ಪುರೂರವಾದಿ ರಾಜರುಗಳು ಬಂದು ಕ್ರಮೇಣ ಏನಾಯ್ತು ಅಂದ್ರೆ ಚಂದ್ರನ ಗುಣೋನ್ನತಿನೇ ಬರ್ತಾ. ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ತಾರಕಕ್ಕೆ ಹೋಗ್ಬಿಡ್ತಂತೆ ಚಂದ್ರನಿಗೆ. ಯಾಕೆ ಅಂದ್ರೆ ಇನ್ನು ಮುಂದೆ ನನ್ನ ವಂಶ ಎಷ್ಟು ದೊಡ್ಡ ವಂಶ ಅಂತಂದ್ರೆ ಸರ್ವೋತ್ತಮನಾದಂತಹ ಶ್ರೀಹರಿ ನನ್ನ ವಂಶದಲ್ಲಿ ಅವತಾರ ಮಾಡಿದ್ದಾನೆ ಅಂತ ಎಲ್ಲರೂ ನನ್ನ ವಂಶವನ್ನು ಸ್ತೋತ್ರ ಮಾಡ್ತಾರೆ ಅಂತ. ಇದು ಸಂತೋಷಕ್ಕ. ದುಃಖನೂ ಆಯ್ತಂತೆ. ಯಾಕೆ ಅಂದ್ರೆ ಇಷ್ಟು ದಿವಸದವರೆಗೆ ಇದು ಯಾವ ವಂಶ ಅಂತ ಕೇಳಿದ್ರೆ ಎಲ್ಲರೂ ನನ್ನ ಹೆಸರು ಹೇಳ್ತಿದ್ರು, ಇದು ಚಂದ್ರವಂಶ. ಇನ್ನು ಮುಂದೆ ಯಾರಾದರೂ ಇದು ಯಾರ ವಂಶ ಅಂತ ಹೇಳಿದ್ರೆ ಕೃಷ್ಣನ ವಂಶ ಅಂತ ಹೆಸರು ಹೇಳ್ತಾರೆ ಹೊರತಾಗಿ ಚಂದ್ರವಂಶ ಅಂತ ಯಾರು ಹೇಳೋದಿಲ್ಲ. ನನ್ನ ಹೆಸರೇ ಹೇಳದೇ ಇರೋ ಹಂಗಾಗೋಗ್ಬಿಡ್ತದೆ ನನ್ನ ವಂಶದಲ್ಲಿ ಬಂದಿರತಕ್ಕಂಥವ್ರು. ಯಾಕೆ? ಕೃಷ್ಣ ಪರಮಾತ್ಮೆಯಿಂದ ಮುಂದಕ್ಕೆ ಬೇಕಾದಷ್ಟು ಸಂತಾನ. ಎಷ್ಟು ಸಂತಾನ ಅಂತೀರಿ? ಬರೀ 88,600 ಜನ ಅಧ್ಯಾಪಕರಿದ್ರಂತೆ ಕೃಷ್ಣ ಪರಮಾತ್ಮನ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ. ಫ್ಯಾಕಲ್ಟಿ ಲೆಕ್ಕ ಹಾಕೊಳ್ರಿ. 16,108 ಜನರಲ್ಲಿ ಒಬ್ಬೊಬ್ಬರಲ್ಲಿ 10 ಗಂಡು ಒಂದೊಂದು ಹೆಣ್ಣಿನಂಗೆ ಹಡದಿದ್ದಂತ ಪರಮಾತ್ಮ. ಇದೇನಿದು? ಆಥರೈಸ್ಡ್ ಸಂತಾನ. ಇದು ಧರ್ಮಪತ್ನಿಯರಲ್ಲಿ ಬಂದಿರತಕ್ಕಂತಹ ಸಂತಾನ. ಭೋಗ ಪತ್ನಿಯರಲ್ಲಿ ಎಷ್ಟು ಬಂದಿತ್ತು ಅಂತಂದ್ರೆ ಹೇಳ್ತಾರೆ, 3ನೇ ವರ್ಷಕ್ಕೆ ಪರಮಾತ್ಮನಿಗೆ 4.5 ಲಕ್ಷ ಜನ ಮಕ್ಕಳಿದ್ರು. 4.5 ಲಕ್ಷ ಜನ. ಅದನ್ನ ಯಾರು ಹೇಳ್ತಾರೆ? ಗೋಮಂತಕ ಪರ್ವತದಲ್ಲಿ ಹಂಸಡೈವಿಕರ ಸಂಹಾರದ ನಂತರದಲ್ಲಿ ನಂದ ಮತ್ತು ವಸುದೇವ ಮಾತಾಡ್ತಿರ್ಬೇಕಾದ್ರೆ ನಂದ ಅಂತಾನೇನಪ್ಪ, ವಸುದೇವ ಎಲ್ಲ ತುಂಬಾ ಚೆನ್ನಾಗಿರ್ಬೇಕಲ್ಲ, ಪರಮಾತ್ಮನ ಸಂಸಾರ ವೈಭವ ಅಂದಾಗ ಎಲ್ಲ ಚೆನ್ನಾಗಿದೆ, ಆದ್ರೆ ಪಂಚಾಂಗ ಒಂದ್ ಸ್ವಲ್ಪ ಬದಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಏಕಾದಶಿಗೋಸ್ಕರ ಅಲ್ಲ, ಏಕಾದಶಿ ಅವ್ರವ್ರದ್ದು. ಇನ್ಯಾಕಿದೆ? ಏನಿಲ್ಲ, ಸಮಸ್ಯೆ ಏನಂದ್ರೆ ಈ ಕೃಷ್ಣ ಪರಮಾತ್ಮನ ಸಂತಾನದಲ್ಲಿ ಯಾರಿಗೆ ವೃದ್ಧಿ ಯಾರಿಗೆ ಮೈಲಿಗೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಬಹಳ ಜನ ಮಕ್ಕಳು ಹುಟ್ಟಿಬಿಟ್ಟಿದ್ರು. ಚಿಕ್ಕ ತಾತನಿಗೆ, ದೊಡ್ಡ ತಾತನಿಗೆ, ಚಿಕ್ಕಪ್ಪನಿಗೆ, ದೊಡ್ಡಪ್ಪನಿಗೆ, ಯಾರ್ಯಾರಿಗೆ ಬೇಕೋ ಅವರೆಲ್ಲರಿಗೂ ಪರಮಾತ್ಮ ತನ್ನ ಮಕ್ಕಳನ್ನು ದತ್ತು ಬೇರೆ ಕೊಟ್ಟಿದ್ದ. ಆದ್ರಿಂದ ಆ ದತ್ತು ಹೋಗಿರುವಂತಹ ತಲೆಯವರಿಗೆ ಅವರಿಗೆ ಮೈಲಿಗೆ ಬರ್ತದೋ, ವೃತ್ತಿ ಬರ್ತದೋ ಇಲ್ಲೋ ಅಂತ ಹೇಳೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಜಾತಾ ಶೌಚ ಮೃತ ಶೌಚ ಎರಡು ನಿರ್ಣಯ ಮಾಡೋದು ಕಷ್ಟ ಇತ್ತಂತೆ. ಅದಕ್ಕಾಗಿ ಪಂಚಾಂಗ ಒಂದು ಸ್ವಲ್ಪ ಏನ್ ಮಾಡ್ಬೇಕಾಗಿದೆ, ತಿದ್ದುಪಡಿ ಮಾಡ್ಬೇಕಾಗಿದೆ ಅಂತ ಹೇಳಿ ಅನ್ನಂತ ವಸುದೇವ. ಅದಕ್ಕೆ ನಂದ ಅಂತಾನೆ ಇವಾಗ ಬಂತ ಏನಿಗೆ ಸಮಸ್ಯೆ, ಎಷ್ಟು ಈ ವರ್ಷ ಕೃಷ್ಣನಿಗೆ? ಏನಿಲ್ಲ 102 ವರ್ಷ ಅಂತ ಹೇಳಿದಂತ ಅವಾಗ ಯಾರು? ವಸುದೇವ. ಅದಕ್ಕೆ ನಂದ ಅನ್ನಂತೆ 4ನೇ ವರ್ಷಕ್ಕೆ ಈ ಸಮಸ್ಯೆ ಕಾಡ್ತಾ ಇತ್ತು ಗೋಕುಲದಲ್ಲಿ. ಯಾಕೆ? ಆಗಿನ ಕಾಲಕ್ಕೆ 4.5 ಲಕ್ಷ ಜನ ಮಕ್ಕಳಿದ್ರು. ಅದಕ್ಕಾಗಿ ಪರಮಾತ್ಮನ ವಿಪರೀತವಾಗಿರತಕ್ಕಂತಹ ಈ ಸಂತಾನ, ಇಷ್ಟೊಂದು ಭೂಯಿಷ್ಠವಾಗಿರತಕ್ಕಂತಹ ಜನಗಳು, ಇವರೆಲ್ಲರೂ ಬರ್ತಾರೆ. ಇವರೆಲ್ಲರೂ ಬಂದ ನಂತರದಲ್ಲಿ ಯಾರ ವಂಶದವ್ರಿ ನೀವು ಅಂತ ಹೇಳಿದ್ರೆ ಎಲ್ಲರೂ ಕೃಷ್ಣ ಪರಮಾತ್ಮನ ವಂಶದವರು ಅಂತ ಹೇಳ್ತಾರೆ ಹೊರತು ಚಂದ್ರವಂಶದವರು ಅಂತ ಹೇಳೋರು ಯಾರು? ಅದಕ್ಕಾಗಿ ಚಂದ್ರ ದುಃಖ ಸುಖ ಎರಡನ್ನೂ ಅನುಭವಿಸಿದ್ದಂತೆ ಕೃಷ್ಣ ಪರಮಾತ್ಮನ ಅವತಾರದಲ್ಲಿ. ಹೀಗೆ ಪರಮಾತ್ಮ ಅವತಾರವನ್ನು ಮಾಡಿದ. ಸಹಸ್ರ ಕಾರ್ಯಗಳಲ್ಲಿ ಸಮರ್ಥನಾದಂತಹ ಭಗವಂತ ಅವತಾರವನ್ನು ಮಾಡಿ ಆ ಗೋಕುಲಕ್ಕೆ ಹೋದಂತೆ ಆ ಗೋಕುಲದ ಹತ್ತಿರದಲ್ಲಿ ಕರ್ಕೊಂಡು ಹೋದ ವಸುದೇವ. ಆ ವಸುದೇವ ಕರ್ಕೊಂಡು ಹೋದ್ರೆ ಭಗವಂತ ಅಲ್ಲಿ ಹೋಗ್ತಿರೋ ಹಂಗೇನೆ
ಅವಳು ಏನಾದ್ರು ಅಂತಂದ್ರೆ ಆ ಗೋಗಣದಲ್ಲೆಲ್ಲ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ವಿಜಯದಾಸ್ ಅಂತಾರಲ್ಲ, ಅಜಗಳಂತಿದ್ದ ಹಸುಗಳು ಗಜಗಳಂತೆ ಆದವು, ತ್ರಿಜಗವಂದಿತ ವಿಜಯ ವಠಲ ಧ್ವಜಕ್ಕೆ ದೊರೆಯಾಗಲು. ಯಾಕೆ ಅಂತಂದ್ರೆ ನಾಯಕನ ಸಾಮರ್ಥ್ಯ ಏನು ಅಂದ್ರೆ ಎಲ್ಲಿ ಬರ್ತಾನೋ ಅಲ್ಲಿ ಸಮೃದ್ಧಿ ಹೆಚ್ಚಾಗ. ಆ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಸಮೃದ್ಧಿಯನ್ನ ತಾನು ಜನ್ಮ ಪ್ರವೃತ್ತಿ ಸಾಧಿಸ್ತಾ ಹೊರಟ. ಇಂಥ ಪರಮಾತ್ಮನ ವೈಭವ ಅಂತ ಅನ್ನೋದು ಅದು ಕ್ಷಣದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಸಹಸ್ರಾಧಿಕವಾಗಿ ಅದು ಜಗತ್ತಿನಲ್ಲಿ ವಿಕಾಸ ಆಗ್ತಾ ಇತ್ತು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ವಿಸ್ತಾರವಾಗಿ ಇನ್ನೇನ್ ಹೇಳ್ತಾರೋ ಅದನ್ನು ಪುನಃ ನಾಳೆ ಶ್ರೀಕೃಷ್ಣ ಹರಯ್ಯ.